अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। ಗರುಡ ನರಕನ ಸೇನೆಯ ಕಾಲು ಭಾಗವನ್ನು ನಾಶ ಮಾಡಿಬಿಟ್ಟಿದ್ದ, 1/4. ತಂಭೌಮಪ್ರಾಹರಚ್ಛಕ್ತ್ಯ ವಜ್ರೇಣೇವ ಹರಿರ್ಗಿರಿಂ ತಯಾತಿ ವಿದ್ಧೋ ಗರುಡೋ ಮಾಲಾ ವಿದ್ಧೈವ ದ್ವಿಪಃ. ನರಕ ಸಿಟ್ಟಿನಿಂದ ಗರುಡನಿಗೆ ಹೊಡೆದ. ಗರುಡನಿಗೇನೂ ಆಗಲಿಲ್ಲ. ಮಾಲಾವಿದ್ಧ ಇವ ದ್ವಿಪಃ ಅಂತ ಒಂದು ಸೊಗಸಾದ ಪದ್ಮದ ಮಾಲೆಯಿಂದ ಹೊಡೆದರೆ ಆನೆಗೆ ಏನೂ ಆಗೋದಿಲ್ವೋ ಆ ರೀತಿ ಆಯಿತಂತೆ. ಮುಮೋಚ ಕೃಷ್ಣೇ ತಾನ್ ಸರ್ವಾನ್ ನ ಕಿಂಚಿದಪಿ ರಾಜೇಂದ್ರ ಚಚಾಲ ನರಕಾಹವೇ ತತಃ ಕಾರ್ಮುಕಮಾದಾಯ ನರಕಶ್ಚರ ಸಂಚಯಾನ್ ಮುಮೋಚ ಕೃಷ್ಣೇ. ಆಮೇಲೆ ಶ್ರೀಕೃಷ್ಣನಲ್ಲಿ ನಿರಂತರ ಬಾಣಗಳನ್ನೆಸೆದ. ಅವನಿಗೇನೂ ಆಗಲೇ ಇಲ್ಲ. ಎಲ್ಲ ಬಾಣಗಳನ್ನು ಕೃಷ್ಣ ಕತ್ತರಿಸಿ ಹಾಕಿದ. ತಥೋರ್ಧ ಚಂದ್ರಂ ನರಕಂ ಸುಸಂಧಾಯ ಚರಾತನೆ ಆಕೃಷ್ಟ ಕಾಮಂ ವಿಜ್ಞಾಯ ತಚ್ಚಾಪಂ ಕೇಶವೋಚ್ಛಿನತ್. ಯುದ್ಧದ ಒಂದು ಪ್ರಸಂಗದಲ್ಲಿ, ಯುದ್ಧದ ಒಂದು ಸಂದರ್ಭದಲ್ಲಿ ನರಕಾಸುರನ ಬಿಲ್ಲನ್ನೇ ಕತ್ತರಿಸಿ ಹಾಕಿದ. ಆದದೇತಂ ಕ್ಷುರಪ್ರೇಣ ಚಕರ್ತ ಮಧುಸೂದನ ತಥೋ ನಿಶಾತಂ ಪರಶುಂ ಭೌಮ ಪರಬಲಾರ್ದನ. ಆಮೇಲೆ ಉಕ್ಕಿನ ಗದೆಯನ್ನು ಭೀಮನಿಗೆ ಎಸೆದ ಕೃಷ್ಣನಿಗೆ, ಅದನ್ನೂ ಕೂಡ ಕತ್ತರಿಸಿದ. ತಂ ಪ್ರಾಹಿಣೋದ್ವಿಷ್ಣವೇ ಚ ಚಿಚ್ಛೇದ ಶ್ರೀಧರೋಸಿನಾ. ತಥೋ ನಿಶಾತಂ ಪರಶುಂ ಭೌಮ ಪರಬಲಾರ್ದನ ತತಃ ಕೃಷ್ಣಾಯ ಚಿಕ್ಷೇಪ ತೋಮರಾನ್ ಪಂಚಸಪ್ತತಿ. 75 ತೋಮರ. ತೋಮರ ಅಂತ ಹೇಳಿದ್ರೆ ಉದ್ದದ ಎಲ್ಲ ಕಡೆ ಚೂಪಾಗಿರತಕ್ಕಂತಹ ಈಟಿಯನ್ನು ತೋಮರ ಅಂತ ಕರೀತಾರೆ. ಆ ತೋಮರವನ್ನು ಎಸೆದ. ಚಕಾರ ಸಿಂಹನಾದಂಚ ನರಕ ಪರವೀರ ತಾನು ಸ್ತೋಮರಾನ್ ಕುರುಶ್ರೇಷ್ಠ ಶರೇಣೈಕೇನ ಕೇಶವ. ಆ 75 ತೋಮರಗಳನ್ನು ಕೃಷ್ಣ ಒಂದೇ ಬಾಣದಿಂದ ಕತ್ತರಿಸಿದ. ಚಿಚ್ಛೇದ ಯೌಗಪದ್ಯೇನ ತದದ್ಭುತಮಿವ ಅಭವತ್. ಅದೊಂದು ಅಚ್ಚರಿಯೇ ಆಯಿತು. ಶೂಲಂ ಭೌಮೋಚ್ಯುತಂ ಹಂತು ಮಾದದೇ ವಿತತೋದ್ಯಮ ತದ್ವಿಸರ್ಗಾತ್ ಪೂರ್ವಮೇವ ನರಕಸ್ಯ ಶಿರೋಹರಿ ಅಪಾಹರದ್ಗಜಸ್ಥಸ್ಯ ಕ್ಷುರಪ್ರೇಣ ಚಕ್ರೇಣ ಕ್ಷುರನೇಮಿನ. ಒಂದು ದೊಡ್ಡ ಶೂಲವನ್ನು ಎಸೆಯಲು ಹೊರಟ, ಎಸೆಯುವ ಮುನ್ನವೇ ಕೃಷ್ಣ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದ. ಸಕುಂಡಲಂ ಚಾರು ಕಿರೀಟ ಭೂಷಿತಂ ಬಭೌ ಪೃಥಿವ್ಯಾಂ ಪತಿತಂ ಸಮುಜ್ವಲತ್ ಹಾಹೇತಿ ಸಾಧ್ವಿತ್ರಿಚಯಸ್ತುರೇಶ್ವರಾ ಮಾಲ್ಯೈರ್ಮುಕುಂದಂ ವಿಕಿರಂತ ಈಡಿರೇ. ಆಗ ಎಲ್ಲ ದೇವತೆಗಳು, ಎಲ್ಲ ಋಷಿಗಳು ನರಕಾಸುರನ ಮೇಲೆ ಹೂಗಳನ್ನು ಎಸೆಯುತ್ತಾ ಸ್ತೋತ್ರ ಮಾಡಿದರಂತೆ. ಹತ್ವಾ ಹರಿರ್ನರಕಂ ದೈತ್ಯವರ್ಯಂ ಮರುದ್ಗಣೈಃ ಸಹಿತೋ ಲೋಕಪಾಲೈಃ ಸಮಾಹೂತ ಪೌರಮುಖ್ಯೈಃ ಸಭಾರ್ಯಃ ಪ್ರಾಗ್ಜ್ಯೋತಿಷಂ ಪ್ರಾವಿಶದ್ರಷ್ಟು ಕಾಮಃ. ಹೀಗೆ ನರಕಾಸುರನನ್ನು ಕೊಂದ ಮೇಲೆ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಕೃಷ್ಣ ಇದ್ದಾಗ ಆ ಊರಿನ ಜನ ಎಲ್ಲ ಬಂದು ಕೃಷ್ಣನನ್ನು ಸ್ವಾಗತಿಸಿದರು. ಕೃಷ್ಣ ಬರಬೇಕು ನೀನು ನಮ್ಮ ಊರಿಗೆ ಅಂತ ಕರೆದರಂತೆ.
ಬಹಳ ವಿಚಿತ್ರ. ಸ್ವಯಂ ನರಕಾಸುರನ ಮಗ ಭಗದತ್ತ ಇಂದ್ರದೇವರ ಹತ್ತಿರ ಶಾಸ್ತ್ರವನ್ನು ಕಲಿತಿದ್ದ. ಆದರೆ ಅದರ ಆಚರಣೆಗೆ ಅವಕಾಶ ಇರಲಿಲ್ಲ. ಯಾಕೆಂದರೆ ನರಕಾಸುರ ಅದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಯಾವಾಗ ಇಂದ್ರ ಪಾಠವನ್ನು ಹೇಳಿದ್ದ ಅನುಷ್ಠಾನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮೌನವಾಗಿ ಇದ್ದ. ಆವಾಗ ಕೃಷ್ಣ ಬಂದು ಕೊಂದ ಮೇಲೆ ಸ್ವಧರ್ಮಾಭಿರತೋ ಬಭೂವ ಅಂತ ಹೇಳ್ತಾರೆ. ಅವನು ಕಲಿತದ್ದನ್ನು ಜೀವನದಲ್ಲಿ ಆಚರಣೆ ಮಾಡಲಿಕ್ಕಾಯಿತು. ತತ್ರ ಪಶ್ಯದ್ಯ ದುಶ್ರೇಷ್ಠೋ ವಿಚಿತ್ರಂ ಮಣಿಪರ್ವತಂ ಛತ್ರಂಚ ವಾರುಣಂ ಹೃದಯಂ ಸಲಿಲಸ್ರಾವಿ ಭಾರತ. ಅಲ್ಲಿ ವಿಚಿತ್ರವಾದ ಮಣಿಪರ್ವತ ಇತ್ತು, ವರುಣ ಕೊಟ್ಟ ಛತ್ರ ಇತ್ತು. ಶಕ್ರಾಯ ಪ್ರಾಹಿಣೋದ್ಭೂಯ ಕೇಶವೋ ಮಣಿಪರ್ವತಂ ವರುಣಾಯ ತಥಾ ಛತ್ರಂ ಪ್ರಾಹಿಣೋದ್ದೈತ್ಯ ಕಿಂಕರೈ. ಇಂದ್ರನಿಗೆ ಆ ಮಣಿಪರ್ವತವನ್ನು ವಾಪಸ್ಸು ಕಳುಹಿಸಿದ. ವರುಣನ ಛತ್ರ ಅದು ಅಮೃತವನ್ನು ಸುರಿಸುವಂಥದ್ದು. ಅದರ ಕೆಳಗಡೆ ಇದ್ದರೆ ಸಾಕು, ಯೌವನ ಅನ್ನೋದು ಯಾವಾಗಲೂ ಇರುತ್ತೆ, ಮುಪ್ಪು ಅಂತನ್ನೋದು ಬರೋಲ್ಲ. ಅಂತಹ ಛತ್ರವನ್ನು ಕೃಷ್ಣ ವರುಣನಿಗೆ ಕಳುಹಿಸಿದ. ತಾನ್ ವಿಸೃಜ್ಯ ಹರಿರ್ದೇವಾನ್ ಸ್ವಯಮೇವ ಜಗತ್ಪತಿ ಪ್ರಾವಿಶದ್ಭೌಮ ಸದನಂ ಪುರಂದರ ಪುರೋಪಮಂ. ಅವರೆಲ್ಲರನ್ನ ಬೀಳ್ಕೊಟ್ಟು ಕೃಷ್ಣ ನರಕಾಸುರನ ಅಂತಃಪುರವನ್ನು ಪ್ರವೇಶ ಮಾಡಿದ. ತಥೋಧರ ಕೃಷ್ಣಮುಪೇತ್ಯ ಕುಂಡಲೆ ಪ್ರತಪ್ತ ಜಾಂಬೂನದರತ್ನ ಭಾಸ್ವರೆ ಪೌತ್ರಂಚ ವೀರಂ ಭಗದತ್ತ ಸಂಜ್ಞಿತಂ ನಿವೇದ್ಯಮಾಲಾಮಪಿ ವೈಜಯಂತೀಂ. ಆಮೇಲೆ ಭೂತಾಯಿ ಕೃಷ್ಣನ ಬಳಿ ಬಂದು ಪುಟಕ್ಕಿಟ್ಟಿರುವ ಬಂಗಾರ ಮತ್ತು ರತ್ನಗಳಿಂದ ಕಂಗೊಳಿಸುವ ಅದಿತಿಯ ಕಿವಿಯೋಲೆಗಳನ್ನು ಕೊಟ್ಲು. ಆಮೇಲೆ ಪೌತ್ರಂಚ ವೀರಂ ಭಗದತ್ತ ಸಂಜ್ಞಂ, ಮೊಮ್ಮಗ ಭಗದತ್ತನನ್ನೂ ಕೂಡ ಕೊಟ್ಟು ನಿವೇದನೆ ಮಾಡಿ ಸ್ತೋತ್ರ ಮಾಡಿದಳಂತೆ. ಅಸ್ತೌಷೀದಥ ವಿಶ್ವೇಚಂ ದೇವಿ ದೇವವರಾರ್ಚಿತಂ ಪ್ರಾಂಜಲಿ ಪ್ರಣತ ರಾಜನ್ ಭಕ್ತಿ ಪ್ರವಣಯಾಗಿರಾ. ಆ ಭೂದೇವಿಯ ಸ್ತೋತ್ರ ಇಲ್ಲಿ ಒಂದು ಗಮನಿಸಬೇಕು. ವರಾಹನಿಂದ ರಕ್ಷಿಸಲ್ಪಟ್ಟ ಭೂದೇವಿ, ಅವಳು ಪಂಚಭೂತಗಳಲ್ಲಿ ಚಿಕ್ಕವಳು. ಆಕಾಶಾಭಿಮಾನಿ ಗಣೇಶ ಇದ್ದಾನೆ, ಅಂತರಿಕ್ಷಾಭಿಮಾನಿ ಗಣೇಶನ ಮಗ ಒಬ್ಬ ಅಂತರಿಕ್ಷ ಅಂತ ಇದ್ದಾನೆ. ಅದಾದ ಮೇಲೆ ವಾಯು, ಪ್ರವಾಹವಾಯು ಗಾಳಿಗೆ ಅಭಿಮಾನಿ. ಅದಾದ ಮೇಲೆ ನೀರು, ಅವನು ಬುಧ. ಅಗ್ನಿ ಗೊತ್ತೇ ಇದ್ದಾನೆ. ಪೃಥ್ವಿಯ ಅಭಿಮಾನಿಗಳು ಇಬ್ಬರು, ಶನೈಶ್ಚರ ಮತ್ತು ಭೂದೇವಿ ಅಂತ. ಅವರಿಬ್ಬರು ಪೃಥ್ವಿಯ ಅಭಿಮಾನಿಗಳು. ಈ ಶನೈಶ್ಚರ ಏನಿದ್ದಾನೆ ಅವನ ಕಕ್ಷೆಗೆ ಸಮಾನವಾಗಿ ಭೂದೇವಿ ಇದ್ದಾಳೆ. ಈ ಭೂದೇವಿಯಲ್ಲಿ ಭಗವಂತನ ಪತ್ನಿ ಭೂಮಿನ ಆವೇಶ ಆಯಿತು. ಶ್ರೀ ಭೂ ದುರ್ಗಾ ಅಂತ ಹೇಳ್ತೇವಲ್ಲ, ಆ ಭೂದೇವಿಯ ಆವೇಶ ಆಯಿತು. ಆದ್ದರಿಂದ ಇವಳನ್ನು ಭೂಹು ಅಂತ ಕರೆಯೋದು. ಇವಳು ವರಾಹನಿಂದ ಪಡೆದ ಮಗ ನರಕಾಸುರ. ಅಂತಹ ತನ್ನ ಮಗ ಮೀರಿದಾಗ, ಧರ್ಮ ಮಾರ್ಗವನ್ನು ಮೀರಿ ಅವನ ಕಾಲ ಪಕ್ವಾದಾಗ ದೇವರು ನಿರಾತಂಕವಾಗಿ ಯಾವುದೇ ಒಂದು ಪಕ್ಷಪಾತವನ್ನು ತೋರದೆ ಕೊಂದ. ಅಂತಹವನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಪೃಥಿವ್ಯುವಾಚ ನಮಸ್ತೆ ದೇವದೇವೇಶ ಶಂಖಚಕ್ರ ಗದಾಧರ ಭಕ್ತೇಚ್ಛೋಪಾತ್ತರೂಪಾಯ ಪರಮಾತ್ಮನ್ ನಮೋಸ್ತುತೆ. ದೇವತೆಗಳ ದೇವನೇ, ಶಂಖಚಕ್ರ ಗದೆಗಳನ್ನು ಹಿಡಿದವನೇ, ಭಕ್ತರ ಇಚ್ಛೆಯಂತೆ ರೂಪವನ್ನು ತೆಗೆದುಕೊಂಡು ಬಂದವನೇ, ಪರಮಾತ್ಮನ್ ನಿನಗೆ ನಮಸ್ಕಾರ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. 14 ಲೋಕಗಳನ್ನು ಒಳಗೊಂಡ ಬ್ರಹ್ಮಾಂಡವೇ ಪಂಕಜ ಅಂದರೆ ಕಮಲ. ಪಂಕಜನಾಭಾಯ, ನಿನ್ನ ಹೊಕ್ಕಳಿನಿಂದ ಬ್ರಹ್ಮಾಂಡವೆಂಬ ತಾವರೆಯನ್ನು ಹುಟ್ಟಿಸಿದವ. ಅಂದರೆ ದೇವರಿಗೆ ಹೆಣ್ಣಿನ ಅಗತ್ಯ ಇಲ್ಲ ಅಂತ. ದೇವರ ಹೊಕ್ಕಳಿನಿಂದ ಆ ತಾವರೆ ಬಂದಿದೆ ಅಂದರೆ, ಲೋಕಾತ್ಮಕವಾದ ತಾವರೆ ಬಂದಿದೆ ಅಂದರೆ ಹೆಣ್ಣಿನ ಅಗತ್ಯ ಇಲ್ಲ ಅವನಿಗೆ ಅಂತ ಅರ್ಥ. ನಮಃ ಪಂಕಜಮಾಲಿನೇ,
ಈ ತರಹದ ಒಂದು ಪಂಕಜಗಳನ್ನು, ತಾವರೆಗಳನ್ನು ಪ್ರತಿಯೊಂದು ಕಲ್ಪದಲ್ಲಿಯೂ ಸೃಷ್ಟಿ ಮಾಡುವ ಮೂಲಕ ಅದೊಂದು ಮಾಲೆಯೇ ಆಗಿದೆ. ತಾವರೆಯ ಹಾರವನ್ನು ಹೊತ್ತವನೇ ನಮ ಪಂಕಜನೇತ್ರಾಯ. ಪಂಕಜನೇತ್ರಾಯ, ಈ ಲೋಕ ಅರಳಲು ಕಾರಣನಾದವನೇ. ನಮಸ್ತೆ ಪಂಕಜಾಂಘ್ರಯೇ, ತಾವರೆಯಂತೆ ಕೆಂಪಾದ ಅಡಿದಾವರೆಯವನೇ ನಿನಗೆ ನಮಸ್ಕಾರ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ವಿಷ್ಣವೇ ಪುರುಷಾಯಾದಿಬೀಜಾಯ ಪೂರ್ಣಬೋಧಾಯ ತೇ ನಮಃ. ವಾಸುದೇವನೇ, ಸರ್ವತ್ರ ವ್ಯಾಪ್ತನಾಗಿದ್ದರಿಂದ ವಿಷ್ಣು ಎಂಬ ಹೆಸರಿನವನೇ ನಿನಗೆ ನಮಸ್ಕಾರ. ಪುರುಷಾಯ ಆದಿಬೀಜಾಯ, ಎಲ್ಲಕ್ಕೂ ಮೂಲನಾಗಿ ಇರುವವನೇ. ಪೂರ್ಣಬೋಧಾಯ, ತುಂಬಿದ ಅರಿವಿನವನೇ ನಿನಗೆ ನಮಸ್ಕಾರ. ಅಜಾಯ ಜನಯಿತ್ರೇಸ್ಯ ಬ್ರಹ್ಮಣೇನಂತ ಶಕ್ತಯೇ ಚರಾಚರಾತ್ಮನ್ ಲೋಕೇಶ ಪರಮಾತ್ಮನ್ ನಮೋಸ್ತುತೇ. ಅಜಾಯ, ಎಂದೂ ಹುಟ್ಟದ, ಅಸ್ಯ ಜನಯಿತ್ರೇ, ಈ ಪ್ರಪಂಚದ ಹುಟ್ಟಿಗೆ ಕಾರಣನಾದ, ಅನಂತ ಶಕ್ತಯೇ, ಕೊನೆಯಿರದ ಶಕ್ತಿ ಇರುವ ಬ್ರಹ್ಮನಿಗೆ ನಮಸ್ಕಾರ. ಚರಾಚರಾತ್ಮನ್, ಚರ ಅಂತಂದರೆ ಓಡಾಡುವ ಪ್ರಾಣಿಗಳು, ಅಚರ ಅಂದರೆ ಓಡಾಡದ ಪ್ರಾಣಿ, ಮರ ಮೊದಲಾದವುಗಳು, ಅವುಗಳ ಅಂತರ್ಯಾಮಿಯೇ. ಲೋಕೇಶ, ಎಲ್ಲರ ಜ್ಞಾನವನ್ನು ಕೊಡುವವನೇ. ಪರಮಾತ್ಮನ್, ನಿನಗೆ ನಮಸ್ಕಾರ. ತ್ವಂ ವೈ ಶಿಸೃಕ್ಷು ರಜ ಉತ್ಕಟಂ ಪ್ರಭೋ ತಮೋ ನಿರೋಧಾಯ ಬಿಭರ್ಚಿ ಸಂವೃತಂ ಸ್ಥಾನಾಯ ಸತ್ವಂ ಜಗತೋ ಜಗತ್ಪ್ರಭೋ ಕಾಲಪ್ರಧಾನ ಪುರುಷೋಸ್ಯಪಾರಃ. ತ್ವಂ, ನೀನು ಶಿಸೃಕ್ಷು, ಸೃಷ್ಟಿ ಮಾಡಲು ಬಯಸಿದಾಗ, ತಮೋ ನಿರೋಧಾಯ ಉತ್ಕಟಂ ರಜಃ ಬಿಭರ್ಷಿ, ಉತ್ಕಟವಾದ ಬಯಕೆಯನ್ನು ನೀನು ಉಂಟು ಮಾಡ್ತಿ. ಉತ್ಕಟವಾದ ಬಯಕೆ ಮೂಡಿದಾಗ ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಡ್ತಾನೆ. ಯಾಕೆ ಅಂದರೆ ಜಗತ್ತು ಮೂಲಭೂತವಾಗಿ ಸೃಷ್ಟಿಯಾಗಿದ್ದೇ ರಜೋಗುಣದಿಂದ. ಆಮೇಲೆ ಸತ್ವಗುಣವನ್ನು ನೀನು ಹೊರುತ್ತೀಯ. ಯಾಕೆ ಅಂತಂದರೆ ಸ್ಥಾನಾಯ, ಉಳಿವಿಗಾಗಿ. ಸ್ಥಾನಾಯ, ಯೋಗ್ಯವಾದ ಉಳಿವಿಗಾಗಿ ಜ್ಞಾನವನ್ನು ನೀನು ಕೊಡ್ತೀಯ. ಜ್ಞಾನ ಇಲ್ಲದೆ ಹೋದರೆ ಉಳಿವು ಇಲ್ಲ. ಹೀಗಾಗಿ ಅರಿವಿಲ್ಲದೆ ಉಳಿವಿಲ್ಲ. ಆದ್ದರಿಂದ ಉಳಿವನ್ನು ಪಡೆಯಲಿಕ್ಕಾಗಿ ಅರಿವನ್ನು ನೀಡುತ್ತೀಯ. ತಮೋ ನಿರೋಧಾಯ ಬಿಭರ್ಚಿ ಸಂವೃತಂ. ಆಮೇಲೆ ಅಜ್ಞಾನ, ಅಜ್ಞಾನ ಅನ್ನೋದು ನಾಶಕ್ಕಾಗಿ ಇರುತ್ತೆ. ಹೀಗೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಕಾಲದ ಕ್ರಮವಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನು ಬಳಸುತ್ತೀಯ. ವಸ್ತುತಃ ನೀನು ಕಾಲಃ, ಎಲ್ಲ ಗುಣಗಳಿಂದ ತುಂಬಿದವ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನಃ ಅಂತನ್ನುವ ಪ್ರಮಾಣ ವಾಕ್ಯದಂತೆ ಕಾಲ ಅಂದರೆ ಸರ್ವಗುಣ ಪೂರ್ಣ. ಪ್ರಧಾನ ಪುರುಷಃ ಅಸಿ, ಪುರುಷನಾಗಿದ್ದಿ. ಅಹಂ ಪಯೋ ಜ್ಯೋತಿರಥೋ ನಿಲೋ ನಭೋ ಮಾತ್ರಾಣಿ ದೇವಾಮನ ಇಂದ್ರಿಯಾಣಿ ಕರ್ತ ಮಹಾನತ್ಯಖಿಲಂತು ಕಾರಣಂ ತ್ವಯ್ಯದ್ವಿತೀಯೇ ಭಗವನ್ನಯಂ ಭ್ರಮಃ. ನಾನು ಅಂದರೆ ಭೂಮಿ ಹೇಳ್ಕೊತಾ ಇರೋದು. ನಾನು ಅಂತಂದರೆ ಭೂಮಿ. ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಪಂಚತನ್ಮಾತ್ರಗಳು, ರೂಪರಸಗಂಧ ಸ್ಪರ್ಶ ಶಬ್ದಗಳು. ಆಮೇಲೆ ಇವುಗಳೆಲ್ಲವೂ ಕೂಡ ಕಾರಣ. ದೇವತೆಗಳು ಕಾರಣ, ಮನಸ್ಸು ಕಾರಣ, ಇಂದ್ರಿಯಗಳು ಕಾರಣ, ನಾನು ಅಂತನ್ನುವ ಅರಿವು ಕಾರಣ ಅಂತ ಹೇಳಿ ಎಲ್ಲರೂ ಭ್ರಮಿಸ್ತಾರೆ. ನೀನು ಇದ್ದಾಗ ಆ ತರಹದ ಭ್ರಮೆ ಇರಬಾರದು. ಯಾಕೆಂದರೆ ನೀನೇ ಕಾರಣ. ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಕಾರಣ ಆಗುವಂತೆ ಮಾಡಿದವ ನೀನು. ಹೀಗಾಗಿ ಕಾರಣ ನೀನು. ಇದು ಅಹಂ, ಭೂಮಿ, ನೀರು ಇತ್ಯಾದಿಗಳೆಲ್ಲ ಕಾರಣ ಅಂತ ಹೇಳಿ ವಾದ ಮಾಡೋದು ಒಂದೊಂದು ವಾದ ಆಗಿ ಹೋಯ್ತದು. ಕರ್ತ ಮಹಾನಿತಿ ತಸ್ಯಾತ್ಮಜೋಯಂ ತವ ಪಾದ ಪಂಕಜಂ ಭೀತ ಪ್ರಪನ್ನಾರ್ತಿಹರಂ ಪ್ರಸಾದಿತುಂ
ತತ್ಪಾಲಯೈನಂ ಕುರು ಹಸ್ತ ಪಂಕಜಂ ಶಿರಸ್ಯ ಮುಷ್ಯಾಖಿಲ ಕಲ್ಮಚಾಪಹಂ. ಅಂತಹ ನಿನ್ನ ಮಗನಾದ ನರಕಾಸುರನ ಮಗ ಈ ಭಗದತ್ತ ನಿನ್ನಿಂದ ಬೆದರಿ ನಿನ್ನ ಅಡಿದಾವರೆಗಳನ್ನು ಹಿಡಿದಿದ್ದಾನೆ. ತತ್ಪಾಲಯ, ಇವನನ್ನು ಪಾಲಿಸಯ್ಯ. ಹಸ್ತಪಂಕಜಂ ಶಿರಸಿ ಕುರು, ನಿನ್ನ ಕೈಯನ್ನು ಅವನ ತಲೆಯ ಮೇಲೆ ಇಡು. ಆ ನಿನ್ನ ಕೈ ಎಲ್ಲ ಕಲ್ಮಶವನ್ನು ನಾಶ ಮಾಡುತ್ತೆ. ಇತಿ ಭೂಮ್ಯಾರ್ಚಿತೋ ವಾಗ್ಭಿರ್ಭಗವಾನ್ ಭಕ್ತಿ ನಮ್ರಯ ಪ್ರಸನ್ನ ಪ್ರದದೌ ತಸ್ಮೈ ಭಗದತ್ತಾಯ ಚಾಭಯಂ. ಈ ರೀತಿಯಾಗಿ ಭೂಮಿ ಹೇಳಿದಾಗ ಕೃಷ್ಣ ಅವನಿಗೊಲಿದು ಅಭಯವನ್ನಿತ್ತ. ನಾನೇನು ಮಾಡೋದಿಲ್ಲ, ನೀನೇ ರಾಜನಾಗು ಅಂತ. ರಾಜ್ಯೇ ನಿಯೋಜ್ಯತಂ ವಂಶೇ ತದಮತ್ಯಾಂಶ್ಚ ತತ್ಪದೇ ಭೌಮಾವರೋಧಕಾಂತಾನಾಂ ಶ್ರೇಣೀಂ ಸಪ್ರಾವಿಶದ್ಧರಿಹಿ. ಈ ರೀತಿಯಾಗಿ ರಾಜ್ಯದಲ್ಲಿ ನೆಲೆಗೊಳಿಸಿ ಅವನಿಗೆ ಅಮಾತ್ಯರನ್ನೂ ಪ್ರತ್ಯೇಕವಾಗಿ ಇಟ್ಟು ನರಕಾಸುರ 16,100 ಮಂದಿಯನ್ನು ಕೂಡಿ ಹಾಕಿದ್ದ. ಅದರೊಳಗಡೆ ಪ್ರವೇಶ ಮಾಡಿದ. ತತ್ರ ರಾಜನ್ಯ ಕನ್ಯಾನಾಂ ಚತ್ಸಹಸ್ರಾಧಿಕಾಯುತಂ ಭೌಮಾಹೃತಾನಾಂ ವಿಕ್ರಮ್ಯ ರಾಜಭ್ಯೋ ದದೃಚೇ ಹರಿಹಿ. ಅಲ್ಲಿ 16,100 ಮಂದಿ ರಾಜಕುಮಾರಿಯರನ್ನು ಕರೆದುಕೊಂಡು ಬಂದು ಇಟ್ಟಿದ್ದ. ತಂ ಪ್ರವಿಷ್ಟಂ ಸ್ತ್ರಿಯೋ ವೀಕ್ಷ್ಯ ತಾಸ್ಸರ್ವಾ ನವಯೌವನಾ ಸ್ವಲಂಕೃತ ವಿಚಿತ್ರಾಂಗ್ಯ ನರವರ್ಯ ವಿಮೋಹಿತಾ. ಆ ಹೆಣ್ಣು ಮಕ್ಕಳನ್ನೆಲ್ಲ ನೋಡಿದ ಎಲ್ಲರೂ ನವಯೌವನೆಯರು, ಒಳ್ಳೆಯ ಅಲಂಕಾರವನ್ನು ತೊಟ್ಟುಕೊಂಡಿದ್ದರು. ಮನಸಾ ವೌರಿರೇ ಭೀಷ್ಟಂ ಪತಿಂ ದೈವೋಪಪಾದಿತಂ ಭೂಯಾತ್ ಪತಿರಯಂ ಮಹ್ಯಂ ಧಾತಾ ತಮನುಮೋದತಾಂ. ಆ 16,100 ಮಂದಿಯೂ ಉತ್ಕಟವಾಗಿ ಬ್ರಹ್ಮದೇವರೇ ಮೊದಲಾದವರನ್ನು ಬೇಡಿದ್ರು, ನಾರಾಯಣನೇ ನಮ್ಮ ಗಂಡ ಆಗಬೇಕು ಅಂತ. ಇತಿ ಸರ್ವೇಶ್ವರೇ ಕೃಷ್ಣೇ ತಾ ನಾರ್ಯೋ ಹೃದಯಂ ದಧು ತಾಪ್ರಾಹಿಣೋದ್ವಾರವತೀಂ ಸುಮೃಷ್ಟರುಚಿರಂಬರಾ. ಅವರೆಲ್ಲರೂ ಕೂಡ ಕೃಷ್ಣನಲ್ಲಿ ಮನಸ್ಸನ್ನು ಇಟ್ಟಿದ್ರು. ಅವರನ್ನು ದ್ವಾರಕೆಗೆ ಕಳುಹಿಸಿದ. ಆಮೇಲೆ ಮದುವೆ ಆಗ್ತಾನೆ. ಖರೈರುಷ್ಟ್ರೈರ್ ಮಹಾಕೋಚಾನ್ ರಥಾಂಶ್ಚ ದ್ರವಿಣಂ ಮಹತ್ ಐರಾವತ ಕುಲೇಭಾಂಶ್ಚ ಚತುರ್ದಂತಾನ್ ಮದೋತ್ಕಟಾನ್ ಭಗದತ್ತಾಯ ದತ್ವೈಕಂ ಸುಪ್ರತೀಕಂ ತಥೋಪರಾನ್ ಪಾಂಡುರಾಂಶ್ಚ ಚತುಷ್ಷಷ್ಟಿಂ ಪ್ರೇಷಯಾಮಾಸ ಕೇಶವಃ. ಕತ್ತೆಗಳಿಂದ ಒಂಟೆಗಳಿಂದ ಆ ಭಗದತ್ತನಿಗೆ ಇದ್ದು ಹೆಚ್ಚಾದ ಸಂಪತ್ತನ್ನು ಕಳುಹಿಸಿದ. ಮತ್ತೆ ಐರಾವತ ಕುಲದಲ್ಲಿ ಹುಟ್ಟಿದ 4 ದಾಡೆಗಳಿರುವ ಆನೆಗಳನ್ನು ಕಳುಹಿಸಿದ ಅಂತೆ. ಭಗದತ್ತನಿಗೆ ಸುಪ್ರತೀಕ ಅಂತನ್ನುವ ಆನೆಯನ್ನು ಕೊಟ್ಟ. ಅದರ ಕಥೆ ನಿಮಗೆ ಗೊತ್ತಿದೆ. ಭಗದತ್ತ ಯಾರೂ ಅಲ್ಲ, ಕುಬೇರ. ತನ್ನ ಸುಪ್ರತೀಕ ಅಂತನ್ನುವ ಆನೆ ಅದು ನರಕಾಸುರನ ಹತ್ತಿರ ಇದೆ, ಅದನ್ನು ಹೇಗಾದರೂ ಪಡಿಬೇಕು ಅಂತ ಮಗನಾಗಿ ಬಂದ್ಬಿಟ್ಟ. ನರಕಾಸುರನಿಗೆ ಮಗನಾಗಿ ಬಂದ. ಅದರಿಂದಾಗಿ ಅವನಿಗೆ ಸುಪ್ರತೀಕವನ್ನು ಕೊಟ್ಟು 64 ಬಿಳಿಯ ಆನೆಗಳನ್ನು ತೆಗೆದುಕೊಂಡು ಹೋದ ಅನ್ನುವಲ್ಲಿಗೆ ದಶಮಸ್ಕಂಧೆ ಚತುಷ್ಷಷ್ಟಿತಮೋಧ್ಯಾಯ. ಹತ್ವಾ ನರಕಮತ್ಯುಗ್ರಂ ದಾನವಂ ದಾನವಾಂತಕಃ ಆರುಷ್ಯ ಗರುಡಂ ಪ್ರಾಯಾತ್ ಪ್ರಾಗ್ಜ್ಯೋತಿಷ ಪುರಾನೃಪ. ಹೀಗೆ ನರಕಾಸುರನನ್ನು ಕೊಂದು ಶ್ರೀಕೃಷ್ಣ ಗರುಡನನ್ನು ಏರಿ ಪ್ರಾಗ್ಜ್ಯೋತಿಷ ಪಟ್ಟಣದಿಂದ ಇಂದ್ರನ ಮನೆಗೆ ಹೋದ. ಸಗಚ್ಛನ್ ಗಗನೇ ವಿಷ್ಣುರು ವಂದಿತುಂ ದೇವಮಾತರಂ ಜಗಾಮತ್ರಿದಶಾವಾಸಂ ಸಹಿತ ಸತ್ಯಭಾಮಯ. ಸತ್ಯಭಾಮೆಯಿಂದ ಕೂಡಿಕೊಂಡು ಇಂದ್ರನ ಮನೆಗೆ ಹೋಗಿ ಅಲ್ಲಿ ತಾಯಿಯಾದ ಅದಿತಿಗೆ ನಮಸ್ಕಾರ ಮಾಡಬೇಕು ಅಂತಂದುಕೊಂಡ. ಸ್ವರ್ಗದ್ವಾರಂ ತಥೋ ಗತೋ ವಿಷ್ಣು ದದ್ಮೌ ಶಂಖಂ ಮಹಾಸ್ವನಂ ಉಪಾಜಗ್ಮುಸ್ತದಾ ಕರ್ಣ್ಯ ಸಾರ್ಘ್ಯಪಾದ್ಯಾದಿವೌಕಸಃ. ದೇವರು ಬಂದ ಮೇಲೆ ದೇವತೆಗಳೆಲ್ಲ ಏನು ಮಾಡ್ತಾರೆ? ಅರ್ಘ್ಯಪಾದ್ಯ ಮೊದಲಾದವುಗಳನ್ನು ತೆಗೆದುಕೊಂಡು ಬಂದರು. ಪೂಜಿತಸ್ಥೈಸ್ಸುರೈ ಕೃಷ್ಣ ಭಕ್ತಿ ನಮ್ರೈ ಗತಜ್ವರೈ ಸುರೇಂದ್ರ ಭವನಂ ದಿವ್ಯಂ ಪ್ರವಿವೇಶ ಮನೋರಮಂ. ಅವರಿಂದ ಸ್ವಾಗತವನ್ನು ಸ್ವೀಕರಿಸಿ
ಸೀದಾ ಒಳಗಡೆ ಬಂದ. ಸ ತತ್ರ ಶಕ್ರಸ್ತಮಂ ಶಚ್ಯ ಪೂಜಯಾಮಾಸ ಕೇಶವಂ ರತ್ನೈರಾಭರಣೈರ್ದಿವ್ಯೈ ಗಂಧಮಾಲ್ಯೈಶ್ಚ ಶೋಭನೈ. ಅಲ್ಲಿ ಶಚೀದೇವಿಯ ಜೊತೆಗೂಡಿ ಇಂದ್ರ ಕೃಷ್ಣನನ್ನು ಪೂಜಿಸಿದ. ಆಭರಣಗಳನ್ನು ಇತ್ತು, ಗಂಧಮಾಲೆಗಳನ್ನು ಇತ್ತು. ತತಃಪ್ರಾಯಾತ್ ಪುರೀಂ ಮಾತುಃ ಅದಿತ್ಯಾ ಸಹ ಭಾರ್ಯಯ ದೃಷ್ಟ್ವೋಪತಸ್ಥೇತಂ ದೇವಿ ಪುತ್ರಮಾಯಾಂತಮಚ್ಯುತಂ. ಯಾವಾಗ ತಾಯಿಯ ಮನೆಗೆ ಹೋದ ಕೃಷ್ಣ ದಡ್ಡನೆ ಎದ್ದು ನಿಂತಳಂತೆ. ಅಂದರೆ ಇಲ್ಲಿ ಮಾತುಹು ಅಂತ ಹೇಳ್ತಾ ಇದ್ದಾರೆ. ಅವತಾರಗಳಲ್ಲಿ ರೂಪಗಳಲ್ಲಿ ಭೇದ ಇದ್ದಿದ್ದರೆ ಏನು ಹೇಳಬೇಕಿತ್ತು? ಹಿಂದಿನ ಜನ್ಮದ ತಾಯಿ ಅಂತ ಅನ್ಬೇಕಿತ್ತು. ಅವತಾರಗಳಲ್ಲಿ ಭೇದ ಇಲ್ಲ, ರೂಪಗಳಲ್ಲಿ ಭೇದ ಇಲ್ಲ. ವಾಮನಾವತಾರದ ಕೃಷ್ಣ ನಾರಾಯಣನೂ ಒಬ್ಬನೇ, ಕೃಷ್ಣಾವತಾರದ ನಾರಾಯಣನೂ ಒಬ್ಬನೇ. ಇದನ್ನು ತೋರಿಸ್ಲಿಕ್ಕಾಗಿ ಇದನ್ನು ಮಾತುಹು ಮಾತುಹು ಅಂತ ಭಾಗವತ ಹೇಳ್ತಾ ಇರುವುದು. ಸೀದಾ ಹೋಗಿ ನಮಸ್ಕಾರ ಮಾಡಿದ. ವವಂದೇ ತಾಂ ಹರಿಸ್ತಂಸ ಪೂಜಯಾಮಾಸ ಭಾಮಿನಿ ಆಶೀರ್ಭಿ ಪರಮ ಪ್ರೀತ ಚಿರದೃಷ್ಟಂ ಯದುತ್ತಮಂ. ಕೃಷ್ಣನನ್ನು ನೋಡಿ ಬಹಳ ದಿವಸ ಆಗಿತ್ತಂತೆ. ಪ್ರೀತಿಯಿಂದ ಆಶೀರ್ವಾದ ಮಾಡಿದಳು. ಇಲ್ಲಿ ಅದಿತಿಯೇ ದೇವಕಿಯಾಗಿ ಬಂದಿದ್ದಾಳೆ. ಆದರೆ ಆ ರೂಪದಲ್ಲಿಯೂ ಬೇರೆಯವರು ಕೃಷ್ಣನನ್ನು ಬಿಟ್ಟು ಬೇರೆ ದೇವತೆಗಳು ರೂಪವನ್ನು ತಳೆದಾಗ ಅಲ್ಲಿ ಒಂದು ಸ್ವಲ್ಪ ವಿಸ್ಮರಣ ಮೊದಲಾದವುಗಳೆಲ್ಲ ಇರುತ್ತೆ. ಹೀಗಾಗಿ ಅವಳು ಬಹಳ ದಿವಸ ಆಯಿತು ನೋಡಿ ಅಂತ ಹೇಳಿ ಸ್ವಾಗತ ಮಾಡಿದ್ಲು. ಸತ್ಯಭಾಮಾಪಿ ಕೌರವ್ಯ ಶ್ವಶ್ವಾ ಕೃಷ್ಣೇನ ಚೋದಿತ ಪಾದಯೋ ಕುಂಡಲೇ ತಸ್ಯ ನಿಧಾಯ ಪ್ರಣನಾಮತ. ಸತ್ಯಭಾಮೆಯೂ ಕೂಡ ಕೃಷ್ಣನ ಪ್ರಚೋದನೆಗೊಳಗಾಗಿ ಶ್ವಶ್ವಾಹ ಅತ್ತೆಯ ಕಾಲ ಬಳಿ ಕಿವಿಯೋಲಗಳನ್ನು ಇಟ್ಟು ನಮಸ್ಕಾರ ಮಾಡಿದಳು. ಸ್ನುಷಾಮಾಶ್ಲಿಶ್ಚ ಸಂತುಷ್ಟ ಸಾ ಪುನರ್ಲಬ್ಧ ಕುಂಡಲ ಆನಂದ ಬಾಷ್ಪ ಪ್ರಚುರ ಪ್ರಾಹೇದಂ ಕಾಶ್ಯಪ ಪ್ರಿಯಾ. ಸೊಸೆಯನ್ನು ಆಲಿಂಗಿಸಿ ಮತ್ತೆ ಆ ಕಿವಿಯೋಲೆಯನ್ನು ತೊಟ್ಟುಕೊಂಡು ಆನಂದದ ಕಣ್ಣೀರಿಗೆರೆಯುತ್ತಾ ಹೀಗೆ ಹೇಳಿದಳಂತೆ. ನತೆ ಜರಾ ನವೈರೂಪ್ಯಂ ಕಾಂತೇನತಃ ವಿಪ್ರಿಯಂ ಭೂಯಾತ್ ಕಲ್ಯಾಣಿತು ವ್ಯಕ್ತಂ ಮತ್ಪ್ರಸಾದಾತ್ ಕದಾಚನ. ಕಲ್ಯಾಣಿ ಮಂಗಳಭೂತಳಾದ ಸತ್ಯಭಾಮೆಯೇ, ನತೆ ಜರ ನಿನಗೆ ಮುದಿತನ ಬರದಿರಲಿ, ನವೈರೂಪ್ಯಂ ನಿನ್ನ ರೂಪ ಹಾಳಾಗದಿರಲಿ, ಕಾಂತೇನ ಸಹ ವಿಪ್ರಿಯಂ ಗಂಡನೊಡನೆ ಯಾವತ್ತೂ ಜಗಳ ಆಗದಿರಲಿ, ಮತ್ಪ್ರಸಾದಾತ್ ಕದಾಚನ ನನ್ನ ಅನುಗ್ರಹದಿಂದ ನಿನಗೆ ಈ ಭಾಗ್ಯ ಸಿದ್ಧಿಸಿದೆ ಅಂತ ಹೇಳಿದಳಂತೆ. ಇದನ್ನು ಆಚಾರ್ಯರು ನಿರ್ಣಯ ಕೊಡ್ತಾರೆ. ಆ ಸಮಯದಲ್ಲಿ ಅದಿತಿಗೆ ಅಸುರಾವೇಶ ಆಗಿತ್ತು. ಯಾಕೆ ಅಂದರೆ ಕೃಷ್ಣ ಲಕ್ಷ್ಮಿಯೊಡನೆ ಅಂದರೆ ನಾರಾಯಣ ಲಕ್ಷ್ಮಿಯೊಡನೆ ನಿತ್ಯ ಅವಿಯೋಗಿ. ಅವರಿಬ್ಬರಲ್ಲಿ ಯಾವತ್ತೂ ಜಗಳ, ಭಿನ್ನಾಭಿಪ್ರಾಯ ಇತ್ಯಾದಿಗಳು ಬರೋದೇ ಇಲ್ಲ. ಆದರೂ ಕೂಡ ಅವಳು ಗೊತ್ತಿದೆ ಇದು ನಾರಾಯಣ ಅಂತ. ಆದರೆ ಮಾಡಿದ್ಯಾಕೆ? ವಿರೂಪ ಬರದೇ ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡಬೇಕೇನು? ಯಾಕೆಂದರೆ ಯಾವತ್ತೂ ಬರೋಲ್ಲ. ಆಮೇಲೆ ನೀನು ಮುದಿತನ ಬರದೇ ಇರಲಿ ಅಂತ ಆಶೀರ್ವಾದ ಮಾಡಬೇಕೇನು? ಯಾವತ್ತೂ ಬರೋದಿಲ್ಲ. ಅದರಿಂದಾಗಿ ಇದು ಏನಾಗಿದ್ದು, ದೈತ್ಯಾವೇಶದಿಂದ ಅವಳ ಜ್ಞಾನ ರೋಧ ಆಗಿ ಈ ರೀತಿ ಪ್ರಾಕೃತ ಜನರಿಗೆ ಮಾಡುವ ಆಶೀರ್ವಾದದಂತೆ ಮಾಡಿದ್ದು. ತಥೋನುಜ್ಞಾಪ್ಯತಾಂ ದೇವೀಂ ತ್ರಿದಶಾನಪಿ ಕೇತವಃ ಆರುಹ್ಯ ಪ್ರಯಯೌ ತಾರ್ಕ್ಷ್ಯಂ ಸಹಿತ ಸತ್ಯಭಾಮಯ. ಆಮೇಲೆ ಬರ್ತೇನೆ ಅಂತ ಕೈ ಮುಗಿದು ಉಳಿದವರಿಗೂ ಬರ್ತೇನೆ ಅಂತ ಹೇಳಿ ತಾರ್ಕ್ಷ್ಯಂ ಸತ್ಯಭಾಮಯ ಸಹಿತ ಸತ್ಯಭಾಮೆಯೊಡಗೂಡಿ ಏರಿದ ಅಂತೆ ಗರುಡನನ್ನು. ಮಹಾತ್ಮನ ಗಗನೆ ದೇವ್ಯ ದೇವ್ಯವು ಗರುತ್ಮತಾನೀಯಮಾನೋ ವಿಚಿತ್ರಂ ಅಪಶ್ಯತಾಂ ನಂದನಂ ಚಾರುಗುಪ್ತಂ ಶಚೀಭರ್ತುರ್ದಯಿತಂ ಹೃದಯಗಂಧಂ. ಆಮೇಲೆ ಗರುಡನನ್ನೇರಿ ಹೊರಡುವಾಗ ಅವರು ನಂದನ ಅನ್ನುವ ಉದ್ಯಾನವನ್ನು ನೋಡಿದರಂತೆ. ವನಂ ದೃಷ್ಟ್ವಾ ದಿವ್ಯಗಂಧಂ ಸುಪುಷ್ಪಂ ಕೃಷ್ಣಂ ಸತ್ಯ ಪ್ರಾಹಪಾಣೋ ಗೃಹೀತ್ವ ಪ್ರವಿಶ್ಯಾಸ್ಮಿನ್ ಸಾಧು ಚಿತ್ತಂ ವಿಹರ್ತುಂ ಮುಹೂರ್ತಂ ಮೇ ಕಾಮ್ಯತೆ ಕೇಶವೇತಿ. ಚಂದದ ಹೂವುಗಳಿರುವ ಆ ಒಂದು
ಉದ್ಯಾನವನ್ನು ನೋಡಿ, ಕೃಷ್ಣ ನನಗೆ ಇಲ್ಲಿ ಒಂದು ಸ್ವಲ್ಪ ತಿರುಗಾಡುವ ಆಸೆ ಆಗಿದೆ ಅಂತ ಹೇಳಿದಳಂತೆ. ಪಾರ್ಕಿನಲ್ಲಿ ತಿರುಗಾಡುವ ಆಸೆ ಆಗಿದೆ. ಅಥಾವರುಷ್ಯ ಗರುಡಾತ್ ತಸ್ಯಾವಚನ ಗೌರವಾತ್ ಪ್ರವಿವೇಚ ವನಂ ಕೃಷ್ಣ ಪಾಲಿತಂ ಶಕ್ರ ಕಿಂಕರೈ. ಶ್ರೀಕೃಷ್ಣ ಏನು ಮಾಡ್ದ, ಅವಳ ಜೊತೆಗೂಡಿ ವನವನ್ನು ಪ್ರವೇಶ ಮಾಡಿದ. ತತ್ರ ಪಶ್ಯತ್ತರೂನ್ ದಿವ್ಯಾನ್ ಮತ್ತ ಸಾರಂಗನಾದಿತಾನ್ ಫಲಭಾರನತಾನ್ ಭೂರಿ ಪ್ರತೋನ ರಜತಾವೃತಾನ್. ಅಲ್ಲಿ ಅದ್ಭುತವಾದ ಮರಗಳನ್ನು ನೋಡಿದ, ಮರಗಳಲ್ಲಿ ಬಿಟ್ಟ ಹೂಗಳನ್ನು ನೋಡಿದ. ಚಲತ್ಕಿಸಲಯೋಪೇತಾನ್ ವಿಹಂಗಧ್ವನಿಚೋಭಿತಾನ್ ವಿಚರಂತಿ ತಥಾ ತತ್ರ ಪಾರಿಜಾತಂ ಮಹಾದ್ರುಮಂ. ಚಲತ್ಕಿಸಲಯೋಪೇತಾನ್, ಒಳ್ಳೆಯ ಚಿಗುರಿನಿಂದ ಕೂಡಿರುವ, ಹಕ್ಕಿಗಳ ಚಿಲಿಪಿಲಿಯಿಂದ ಕೂಡಿರುವ ಆ ಪಾರಿಜಾತ ವೃಕ್ಷವನ್ನು ನೋಡಿದಳಂತೆ ಅವಳು. ದೃಷ್ಟ್ವಾ ಪಪ್ರಚ್ಛ ಗೋವಿಂದಂ ವಿಸ್ಮಯ ಕುಲಲೋಚನ ಕಿನ್ನಾಮಾಯಂ ತರುರ್ದೇವ ವಿಚಿತ್ರೋ ಭುವನತ್ರಯೇ. ಅದನ್ನು ನೋಡಿ ಅಚ್ಚರಿಯಿಂದ ಕೂಡಿ ಅವಳು ಕೇಳಿದಳಂತೆ, ದೇವಾ ಕಿನ್ನಾಮಾಯಂ ತರುಹು, ಈ ಮರಕ್ಕೆ ಏನು ಹೆಸರು ಅಂತ. ಸತ್ಯಮೇತಸ್ಯ ವೃಕ್ಷಸ್ಯ ಕೃತಾರ್ಥ ಫಲಭಾಗಿನಃ ಪ್ರವಾಳ ಮೂಲೋ ವಿಪುಲೋ ಜಾತರೂಪ ಮಹಾತನು. ಪ್ರವಾಳದಂತೆ ಅವುಗಳ ಹವಳದಂತೆ ಅವುಗಳ ಚಿಗುರು ಇದೆ, ಅಂದರೆ ಕೆಂಪಗಿದೆ. ಜಾತರೂಪ ಮಹಾತನು, ಬಂಗಾರದಂತೆ ಇಡೀ ಮೈ ಇದೆ. ಇಂದ್ರನೀಲಚ್ಛದಶ್ಚನ್ನ ಲಸದ್ವೈಡೂರ್ಯ ವೇದಿಕ ಮಾಣಿಕ್ಯ ಪುಷ್ಪೋ ವಿವಿಧ ಮುಕ್ತ ಫಲಫಲಾನ್ವಿತ. ಇಂದ್ರನೀಲಚ್ಛದಚ್ಛನ್ನ, ಹೊಂಗೆ ಮರದಂತೆ ನೀಲಿ ಬಣ್ಣದ ನೆರಳು ಅದಕ್ಕೆ ಇದೆ. ಲಸದ್ವೈಡೂರ್ಯ ವೇದಿಕ, ಅದರ ಸುತ್ತಲೂ ಕೂಡ ವೈಡೂರ್ಯ ಮಣಿಯಿಂದ ಕಟ್ಟಿದ್ದಾರೆ. ಮಾಣಿಕ್ಯ ಪುಷ್ಪ, ಮಾಣಿಕ್ಯದಂತೆ ಪುಷ್ಪ ಇದೆ. ಥರಥರದ ಮುತ್ತಿನ ಗೊಂಚಲುಗಳು ಇದೆ. ಗೋಮೇಧ ಪಕ್ವ ಪ್ರಕರ ವಜ್ರ ಕಿಂಜಲ್ ಕರಂಜಿತ ಸ್ಫುರನ್ಮರತಕ ಸ್ಥೂಲ ಶಾಖಾಶತ ವಿರಾಜಿತ. 100 ಕೊಂಬೆಗಳಿದೆ. ತರುರೇಚ ಜಗನ್ನಾಥ ಮನೋಮೇ ಹರತೆ ಭೃಚಂ ನೇತವ್ಯೋಯಂ ಪುರೀಂ ವೃಕ್ಷೋ ಯದ್ಯಹಂತೆ ಪ್ರಿಯಾ ಪ್ರಭೋ. ಸ್ವಾಮಿ, ಈ ಮರವನ್ನು ನಾವು ತೆಗೆದುಕೊಂಡು ಹೋಗಬೇಕು. ನಾನು ನಿನಗೆ ಪ್ರಿಯಳಾಗಿದ್ದರೆ ಈ ಮರ ನನ್ನ ಮನೆಯಂಗಳದಲ್ಲಿ ಇರಬೇಕು ಅಂತಂದು. ಛಾಯಾಯಾಂ ಉಪವಿಷ್ಟಾಂ ಮಾಂ ಅನ್ಯಪತ್ನ್ಯಸ್ತವಾನಘ ದೃಷ್ಟ್ವಾ ಮಂಸ್ಯಂತಿ ದಯಿತಾಂ ಸರ್ವಾಭ್ಯೋ ಮಾಂ ತವಾಚ್ಯುತ. ಇದರ ನೆರಳಲ್ಲಿ ಕುಳಿತ ನನ್ನನ್ನು ಉಳಿದ 16,107 ಮಂದಿ ನೋಡಿ ಕೃಷ್ಣನಿಗೆ ನಮ್ಮೆಲ್ಲರಿಗಿಂತ ಇವಳೇ ಪ್ರಿಯಳು ಅಂತ ಅಂದುಕೋತಾರೆ. ಸಂಪತ್ತು ನಮ್ಮ ಬಳಿಗೆ ಬರೋದು ಬೇಕು ಅಂತ ಯಾಕೆ ಅಂದ್ಕೊಳ್ಳೋದು ಅಂತಂದರೆ, ನಮಗದರಿಂದ ಸಂತೋಷ ಆಗೋದಕ್ಕಿಂತ ಬೇರೆಯವರು ನಮ್ಮ ಉನ್ನತಿಕೆಯನ್ನು ಗುರುತಿಸಲಿ ಅಂತನ್ನುವ ಸಾಮಾನ್ಯ ಮನೋಭಾವವನ್ನು ಸತ್ಯಭಾಮೆ ಇಲ್ಲಿ ಪ್ರಕಟಿಸ್ತಾ ಇದ್ದಾಳೆ. ಲೋಕಮಾತೆಗೆ ಇಷ್ಟು ಸಣ್ಣತನವೇ ಅಂತ ಅಂದುಕೊಳ್ಬೇಡಿ. ಅಲ್ಲಿ ಇಂದ್ರನ ಮತ್ತು ಶಚಿಯ ಒಂದು ಗರ್ವಭಂಗ ಆಗಬೇಕಿದೆ. ಆದ್ದರಿಂದಾಗಿ ಅವಳು ಈ ರೀತಿ ಹೇಳಿದ್ದು. ಅದು ಜನ ತಪ್ಪು ತಿಳ್ಕೊಳ್ಳಿ ಅಂತ ಹೇಳಿ ಈ ರೀತಿ ಉಳಿದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಕೃಷ್ಣನಿಗೆ ನಮ್ಮೆಲ್ಲರಿಗಿಂತ ಇವಳೇ ಪ್ರಿಯಳಾದವಳು ಅಂತ ಅಂದುಕೊಂಡು ಅಸೂಯೆ ಪಡಬೇಕು. ಅದನ್ನು ನಾನು ನೋಡಬೇಕು. ಆದ್ದರಿಂದಾಗಿ ನಾನು ಇದನ್ನು ಬಯಸ್ತೇನೆ ಅಂತ ಹೇಳ್ತಾಳೆ. ಇತ್ಯುಕ್ತೋ ದೇವಕಿ ಪುತ್ರ ಸತ್ಯಯ ಪ್ರಿಯಕಾಂತಯ ಪ್ರಾಹನಾಯಂ ತರುರ್ಭದ್ರೇ ನೇತವ್ಯೋ ನಂದನಾದ್ವನಾತ್. ಆಗ ಕೃಷ್ಣ ಹೇಳಿದ ಅಂತೆ, ಇದು ಸ್ವರ್ಗಲೋಕದ ಹೆಗ್ಗುರುತು, ಇದನ್ನು ನಂದನದಿಂದ ಹೊರಗಡೆ ತಗೊಂಡು ಹೋಗಬಾರದು ಅಂತ. ಪುರಾ ಕ್ಷೀರಾಂಬುಧೇರ್ಜಾತೋ ಮಧ್ಯಮಾನಾತ್ ಸುರಾತುರೈ ಶಕ್ರಾಯ ದತ್ತ ಸಕಲೈ ತದಾ ತತ್ಫಲ ಭೋಕ್ತೃಭಿ. ಈ ಹಿಂದೆ ಅಮೃತಮಥನ ಆಗಬೇಕಾದ್ರೆ ಆ ಹಾಲ್ಗಡಲಿನಿಂದ ಇದು ಹುಟ್ಟಿದ್ದು. ಆದ್ದರಿಂದಾಗಿ ಇದು ಇಲ್ಲೇ ಇರಬೇಕು, ತರಬಾರದು ಅನ್ನಂತೆ ಕೃಷ್ಣ. ನೀಯಮಾನೇತ ವೃಕ್ಷೇಸ್ಮಿನ್ ಪಾರಿಜಾತೆ ಶುಚಿಸ್ಮಿತೆ ಸಂಗ್ರಾಮೋ ಜಾಯತೆ ಘೋರಃ ತ್ರಿದಶೈರ್ಜಯಕಾಶಿಭಿ. ನಾವೇನಾದರೂ ಈ ಹೂವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಆದರೆ
ಎಲ್ಲ ದೇವತೆಗಳು ಬಂದು ನಮ್ಮ ಹತ್ತಿರ ಯುದ್ಧ ಮಾಡ್ತಾರೆ ಎಂದ. ಇತ್ಯುಕ್ತೋ ದೇವದೇವೇನ ಸತ್ಯಭಾಮಾ ಪುನರ್ಹರಿಂ ಪ್ರಾಹ ಭೀಷಯಸೆ ಕಿಮ್ಮಾಂ ವ್ಯಳೀಕೈಕಂ ಸಮರ್ದನ. ಆಗ ಅವಳು ಹೇಳಿದಳಂತೆ, ಕೃಷ್ಣ ಏನು ಹೆದರಿಸ್ತಾ ಇದೆಯಾ? ನಾನು ಹೆದರೋಳಲ್ಲ, ಏನು ಬೇಕಾದರೂ ಯುದ್ಧ ಆಗಲಿ, ನನಗೆ ಇದು ಬೇಕು ಅಷ್ಟೇ ಅಂತ ಹಠ ಹಿಡಿದ್ಲಂತೆ ಅವಳು. ನಾಭ್ಯನಂದ ದುರಾಚಾರ ಶಚೀಮಾಂ ಗೃಹಮಾಗತಾಂ ಹೇತುರ್ಹಿ ವೃಕ್ಷಸ್ತಸ್ಯಾಯಂ ಭರ್ತೃಪೌರುಷಗರ್ವಿತ. ನಾನು ಮನೆಗೆ ಬಂದಾಗ ಅವಳು ಸರಿಯಾಗಿ ನೋಡಿಕೊಳ್ಳಿಲ್ಲ ನನ್ನನ್ನು. ಶಚಿ ನನಗೆ ಗೌರವಿಸಲಿಲ್ಲ. ಎಂತಹ ಗರ್ವ ಇರಬೇಕು! ಅವಳ ಗರ್ವವನ್ನು ಪರಿಹಾರ ಮಾಡಬೇಕಾಗಿಯಾದರೂ ಇದನ್ನು ತಗೊಂಡು ಹೋಗಬೇಕು ಅಂದಂತೆ. ಕೃಷ್ಣ ಆಯಿತು ಅಂದ. ನೇತವ್ಯ ಸರ್ವಥಾ ವೃಕ್ಷ ಪಾರಿಜಾತೋ ಯಮಚ್ಯುತ ಪ್ರಿಯಾಹಂ ತವ ಚೇನ್ನಾಥ ನೋ ಚೇದ್ವಿರಮ ಸಾಂಪ್ರತಂ. ನೇತವ್ಯ ಸರ್ವಥಾ ವೃಕ್ಷ, ಈ ಪಾರಿಜಾತ ಮರವನ್ನು ಯಾವ ರೀತಿಯಲ್ಲಾದರೂ ನಾವು ತಗೊಂಡೇ ಹೋಗಬೇಕು, ತಗೊಂಡು ಹೋಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಅಂದರೆ ನಾನು ಇರೋಲ್ಲ ಅಂದ್ಲು. ಇತ್ಯುಕ್ತ ಸತ್ಯಯ ಕೃಷ್ಣ ತಾನನಾದೃತ್ಯ ರಕ್ಷಕಾನ್ ಉತ್ಪಾಟ್ಯಾರೋಪಯಾಮಾಸ ಪಾರಿಜಾತಂ ಗರುತ್ಮತಿ. ಈ ರೀತಿಯಾಗಿ ಸತ್ಯಭಾಮೆ ಹೇಳಿದಾಗ ಅಲ್ಲಿ ಇದ್ದ ಎಲ್ಲ ರಕ್ಷಕರನ್ನು, ಗಾರ್ಡ್ಸ್ ಅಂತ ಏನಿದ್ದಾರೆ ಅವರನ್ನು ಧಿಕ್ಕರಿಸಿ ಕೃಷ್ಣ ವೃಕ್ಷವನ್ನು ತೆಗೆದು ಮೂಲ ಬುಡ ಸಮೇತ ಕಿತ್ತಿ ಗರುಡನ ಮೇಲೆ ಇಟ್ಟ ಅಂತೆ. ತಥೋ ನಿವಾರಯಾಮಾಸು ಗೋವಿಂದಂ ವನಪಾಲಕಾ ಕೇಚಿದೃತತರಂ ಜಗ್ಮುಹು ದೇವೇಂದ್ರಾಯ ನಿವೇದಿತಂ. ಕೆಲವರು ತಡೆದ್ರು, ಕೆಲವರು ಓಡಿದ್ರು. ಯಾಕೆಂದರೆ ಇಂದ್ರನಿಗೆ ಹೇಳಬೇಕು ಅಂತ. ಕೃಷ್ಣ ಕೃಷ್ಣನ ಹರ್ತವ್ಯಸ್ತರುರೇಚೋಮರಾರ್ಚ್ಯುತ ಹರಸೆ ಯದಿ ತಸ್ಯ ತ್ವಂ ಫಲಂ ಸದ್ಯೋನು ಭೋಕ್ಷ್ಯಸಿ. ಕೆಲವರು ಹೇಳಿದರಂತೆ, ಕೃಷ್ಣ ಈ ಮರವನ್ನು ತೆಗೆದುಕೊಂಡು ಹೋಗಬೇಡ, ತೆಗೆದುಕೊಂಡು ಹೋಗೋದೆ ಆದರೆ ಕೂಡಲೇ ಫಲವನ್ನು ಅನುಭವಿಸುತ್ತೀಯ ಅಂತ. ಸುರೇಂದ್ರಾಂತಿಕ ಮಾತಾದ್ಯ ಧೃತಂತೆ ವನರಕ್ಷಕಾ ಉಪವಿಷ್ಟಂ ಸಮಂ ಶಚ್ಯ ಶಕ್ರಂ ದೃಷ್ಟ್ವಾ ಬ್ರುವನ್ ನೃಪ. ಕೆಲವರು ಓಡಿ ಬಂದು ಶಚಿಯ ಜೊತೆಗೆ ಕುಳಿತಿರುವ ಇಂದ್ರನಿಗೆ ಹೇಳಿದರಂತೆ, ವನರಕ್ಷಕ ಊಚು ಅವಜ್ಞಾಯಾಖಿಲಾನ್ ದೇವಾನಿಂದ್ರಾಣಿ ಚತ್ವಯಾತಃ ಜಹಾರ ಕೃಷ್ಣ ದಯಿತ ಪಾರಿಜಾತಂ ಮಹಾದ್ರುಮಂ. ಎಲ್ಲ ದೇವತೆಗಳನ್ನು, ಇಂದ್ರ ನಿನ್ನನ್ನು, ನಿನ್ನ ಪತ್ನಿಯಾದ ಶಚಿಯನ್ನು ಕಡೆಗಣಿಸಿ ಕೃಷ್ಣನ ಹೆಂಡತಿ ಸತ್ಯಭಾಮೆ ಕೃಷ್ಣನಿಗೆ ಬಲವಂತ ಮಾಡಿ ಈ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋಗುವ ಹಾಗೆ ಮಾಡಿದ್ದಾಳೆ. ಉಕ್ತಾಸ್ಮಾಭಿರ್ಭೃಚಂ ದೇವ ವಾರಯದ್ಭಿರಹರಿಪ್ರಿಯ ಉಪಾಲಭ್ಯ ಹರದೃಕ್ಷಂ ಭರ್ತೃಪೌರುಷ ಗರ್ವಿತ. ನಾವೆಲ್ಲ ಹೇಳಿದೆವು ದೇವತೆಗಳಿಗೆ ಎಲ್ಲ ಸಿಟ್ಟು ಬರ್ತದೆ, ಯುದ್ಧ ಮಾಡ್ತಾರೆ ಅಂತ. ಏನು ಹೇಳಿದ್ರೂ ಕೇಳಲಿಲ್ಲ. ಯಾಕೆ ಅಂದರೆ ಭರ್ತೃ ಪೌರುಷ ಗರ್ವಿತ, ಗಂಡನ ಪೌರುಷದಿಂದ ಗರ್ವಿತಳಾಗಿದ್ದಾಳೆ ಸತ್ಯಭಾಮೆ ಅಂತ ಹೇಳಿ ಸತ್ಯಭಾಮೆ ಮೇಲೆ ದೂರ ಹೇಳಿದ್ರಂತೆ. ಇತ್ಯಾಕರ್ಣ್ಯ ಪ್ರಿಯಂ ಚಕ್ರ ದಂಡಾಹತ ಇವೋರಗ ಶಚೀಂ ವಿಲೋಕ್ಯ ಪಾರ್ಶ್ವಸ್ಥಾಂ ನಾಮೃಷ್ಯತ್ತರಾಭವಂ. ಈ ರೀತಿಯಾಗಿ ಹೇಳಿದಾಗ ಬಹಳ ಸಿಟ್ಟು ಬಂತಂತೆ. ಶಚಿಯನ್ನು ನೋಡಿ ಯುದ್ಧಕ್ಕೆ ತಯಾರಾದಂತೆ. ಸನ್ನಾಹೋದ್ಯೋಗಮಾಘೋಷ್ಯ ಸನ್ನಿಪಾತ್ಯ ಚ ಸೈನಿಕಾನ್ ಲೋಕಪಾಲಾನ್ ಸಮಾಹೂಯ ನಿಶ್ಚಕ್ರಾಮ ಸುರೇಶ್ವರ. ಕೂಡಲೇ ಎಲ್ಲರಿಗೂ ಯುದ್ಧಕ್ಕೆ ತಯಾರಾಗಿರಿ ಅಂತ ಹೇಳಿ ಸೈನಿಕರನ್ನೆಲ್ಲ ನೇತೃತ್ವ ವಹಿಸಿ ಲೋಕಪಾಲಕರನ್ನೆಲ್ಲ ಕರೆಯಿಸಿ ಯುದ್ಧಕ್ಕೆ ಹೊರಟ. ಐರಾವತಂ ಚತುರ್ದಂತಂ ಆರುಹ್ಯ ವರವಾರಣಂ ಗೃಹೀತ ವಜ್ರಂ ಗಚ್ಚಂತಂ ಅನುಜಗ್ಮೃದ್ಯುವೌಕತಃ. ಐರಾವತವನ್ನೇರಿ, 4 ಕೋರೆ ದಾಡೆಗಳಿರುವ ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದು ಹೊರಡುವ ಇಂದ್ರನನ್ನು ಎಲ್ಲರೂ ಅನುಸರಿಸಿದರು. ವೈಶ್ವಾನರಸ್ತು ತುರಗಂ ಆರುಷ್ಯ ದೃಢದಂಸಿತಃ ಘೋರಾಂ ಚತಗ್ನೀಮಾದಾಯ ಸ್ರುವಪುಚ್ಛಾಮುಯಯೋರಣಂ. ಆಮೇಲೆ ವೈಶ್ವಾನರ ಅಂದರೆ ಅಗ್ನಿದೇವ ಕುದುರೆಯನ್ನು ಏರಿ ಹೊರಟ ಅಂತೆ. ಯಮಸ್ತ್ವಾರುಷ್ಯ ಮಹಿಷಂ
ದಂಡಮಾದಾಯ ವೀರ್ಯವಾನ್ ಮೃತ್ಯುಕಾಲಾದಿಭಿರ್ಯುಕ್ತೋ ಯುದ್ಧಾರ್ಥಿ ಶಕ್ರಮನ್ವಗಾತ್. ಯಮ ಮಹಿಷಂ ಆರುಹ್ಯ, ಎಮ್ಮೆಯನ್ನು ಏರಿ, ಆದಾಯ ದಂಡಂ, ಯಮನ ಆಯುಧ ಗದೆ ಅಲ್ಲ ದಂಡ, ಯಮದಂಡ ಅಂತ ಹೇಳ್ತಾರೆ. ದಂಡವನ್ನು ಏರಿ ಹೊರಟ ಅವನ ಪರಿವಾರದಿಂದ ಕೂಡಿಕೊಂಡು, ನಿರುತಿಶ್ಚ ಮಹಾತೇಜ ಘೋರಮಾರುಚ್ಯ ಪೌರುಚಂ ಅಸಿಹಸ್ತೋ ಮಹಾಬಾಹು ಯುದ್ಧಾಯ ಪ್ರಯೋ ನೃಪ. ನಿರುತಿ ಏನು ಮಾಡಿದ? ಕತ್ತಿಯನ್ನು ಹಿಡಿದು ಯುದ್ಧಕ್ಕೆ ಹೊರಟ ನೈಋತ್ಯ ದಿಕ್ಕಿನ ಅಭಿಮಾನಿ. ಮಕರಂ ಭೀಷಣಾಕಾರ ಮಾರುಷ್ಯ ವರುಣಸ್ತ್ವರನ್ ಪಾಶೋದ್ಯತ ಕರಪ್ರಾಯಾತ್ ಯುದ್ಧಾಯಾನುಶಚೀಪತಿಂ. ಆಮೇಲೆ ಪಶ್ಚಿಮ ದಿಗ್ದೇವತೆಯಾದ ವರುಣ ಭೀಕರವಾದ ಮಕರಂ ಮೊಸಳೆಯನ್ನು ಏರಿ ಪಾಶವನ್ನು ಹಿಡಿದುಕೊಂಡು ಹೊರಟ ಅಂತೆ. ವಾಯು ಕೃಷ್ಣ ಮೃಗಾರೂಢೋ ದಂಸಿತಸ್ತೋಮರಾಯುಧ ಸುರೇಶ್ವರಮನುಪ್ರಾಯಾತ್ ಯೋದ್ಧುಂ ಚಕ್ರಭೃತಾ ಸಹ. ಆಮೇಲೆ ವಾಯುದೇವ ಪ್ರವಾಹವಾಯು, ಅವನು ಕೃಷ್ಣ ಮೃಗಾರೂಢ, ಜಿಂಕೆಯನ್ನು ಏರಿ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ. ಊಢಾಂ ಚತುರ್ಭಿ ಪುರುಚೈ ಶಿಬಿಕಾಂ ನರವಾಹನ ಯೋದ್ಧುಕಾಮಸ್ತ್ವರನ್ ಪ್ರಾಯಾತ್ ವಿಷ್ಣುನಾಮುದ್ಗರಾಯುಧ. ಆಮೇಲೆ ನರವಾಹನ ಅಂದರೆ ಕುಬೇರ ದೊಡ್ಡ ಸುತ್ತಿಗೆಯನ್ನು ಹಿಡಿದುಕೊಂಡು ಹೊರಟ ಅಂತೆ. ಅವನ ಹೆಸರೇ ನರವಾಹನ ಅಂತ. ಮನುಷ್ಯರ ಮೇಲೇರಿ ಹೋಗೋದು, ಹಣ ಇದ್ದರೆ ಮನುಷ್ಯರ ಮೇಲೆ ಇರಬಹುದಲ್ಲ. ಈಶಾನೋ ವೃಷಭಂ ತುಂಗಂ ಆರುಷ್ಯ ಶಿತಶೂಲಭೃತ್ ವಾಸವೇನ ಸಮಂ ಪ್ರಾಯಾತ್ ಭೂತಕೋಟಿ ಸಮನ್ವಿತ. ಆಮೇಲೆ ಈ ಎಲ್ಲ ದೇವತೆಗಳು ಹೊರಟಾಗ ಸದಾಶಿವ ಐಶಾನ್ಯ ದಿಕ್ಕಿನ ಅಧಿಪತಿ, ಅವನು ಕೂಡ ಎತ್ತನ್ನು ಏರಿ ಹೊರಟ. ಭೇರಿ ಚಂಕ ಮೃದಂಗೈಶ್ಚ ಪಣವಾನಕ ಗೋಮುಖೈ. ಆಮೇಲೆ ಭೇರಿ, ಶಂಖ, ಮೃದಂಗ, ಪಣವ, ಗೋಮುಖ ಎಲ್ಲವೂ ಕೂಡ ಚೆನ್ನಾಗಿ ಮೊಳಗುತ್ತಿರಲು ರಥನೇಮಿ ನಿನಾದೈಶ್ಚ ಹಯಾನಾಂ ಖುರನಿಸ್ವನೈ ಕ್ಷೇಳಿತಾ ಸ್ಫೋಟಿತೈರ್ಘೋರೈ ಸಂಗ್ರಾಮಾಹ್ವಾನಗರ್ಜನೈ. ರಥನೇಮಿ ನಿನಾದೈಶ್ಚ, ರಥದ ಒಂದು ಚಕ್ರದಿಂದ, ಹಯಾನಾಂ ಖುರನಿಸ್ವನೈ ಕುದುರೆಗಳ ಕರಪಟದಿಂದ, ಕ್ಷೇಳಿತಾ ಸ್ಫೋಟಿತೈ ಘೋರೈ. ಆಸ್ಫೋಟಿತ ಅಂತಂದರೆ ಚಪ್ಪಾಳೆ ತಟ್ಟೋದು, ತೊಡೆ ತಟ್ಟೋದು ಮೊದಲಾದರಿಂದ ತಿಷ್ಠ ತಿಷ್ಠೇತಿ ಮಾಯಾಹಿ ಕ್ವಯಾಸೀತಿ ಪುನಃ ಪುನಃ ಪ್ರವದದ್ಭಿಸ್ತುರಗಣೈ ಶತಶೋಥ ಸಹಸ್ರಚಃ. ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ. ಕಂಪಯದ್ಭಿಶ್ಚ ಶಸ್ತ್ರೌಘೈ ಪ್ರೇಷಯದ್ಭಿಶ್ಚ ವಾಹನಂ ಪುರಾಹಮಿತಿ ಚ ಗಚ್ಚದ್ಭಿಃ ಶತಶೋಥ ಸಹಸ್ರಚಃ. ನೂರಾರು ಸಾವಿರಾರು ಸಂಖ್ಯೆಯ ಬೆಂಗಾವಲಿಗರಿಂದ ಕೂಡಿಕೊಂಡು ಓಡಿ ಬರ್ತಾ ಇದ್ದಾರೆ. ಹೀಗೆ ಓಡಿ ಬರ್ತಾ ಇದ್ದರೆ ಹೆಂಗೆ ಕಾಣ್ತಾ ಇತ್ತು ಅಂದರೆ, ಸಿಂಹಂ ಗೋಮಾಯವೋ ಯಥಾ, ಸಿಂಹವನ್ನು ಕುರಿತು ನರಿಗಳು ಓಡಿ ಬಂದರೆ ಹೇಗೆ ಹಾಗೆ ಬಂದ್ರಂತೆ. ಹೀಗೆ ದಶಮಸ್ಕಂಧೆ ಪಂಚಷಷ್ಟಿತಮೋಧ್ಯಾಯ 65ನೆಯ ಅಧ್ಯಾಯ ಮುಗಿಯಿತು. ಶ್ರೀಚುಕೌವಾಚ ಸುರಾನ್ ಅಭಿದ್ರುತಾನ್ ದೃಷ್ಟ್ವಾ ಸತ್ಯಾಮಾಹ ಜಗತ್ಪತಿಃ ಇಮೇ ಪ್ರಾಹುಣಿಕಾ ಪ್ರಾಪ್ತಾಃ ತವ ವೃಂದಾರಕಾಯ. ಈ ರೀತಿಯಾಗಿ ಓಡಿ ಬರ್ತಾ ಇರುವ ದೇವತೆಗಳನ್ನು ನೋಡಿ, ಇಮೇ ಪ್ರಾಹುಣಿಕಾ ಪ್ರಾಪ್ತಾಃ ತವ ವೃಂದಾರಕಾಃ ಇತಿ, ನೋಡು ಈ ಎಲ್ಲ ದೇವತೆಗಳು ನಿನಗಾಗಿ ಬರ್ತಾ ಇದ್ದಾರೆ ಯುದ್ಧಕ್ಕೆ ಅಂತ ಹೇಳಿದ ಅಂತೆ. ತಥಾ ಬ್ರುವಾಣೇ ದೇವೇಶೇ ನದಂತೋ ಮುಮುಚು ಕೃಷ್ಣೇ ಶರವೃಷ್ಟಿಂ ಕುರುದ್ವಹ. ಈ ರೀತಿಯಾಗಿ ಕೃಷ್ಣ ಹೇಳ್ತಾ ಇರಬೇಕಾದ್ರೇನೆ ಆ ಎಲ್ಲ ದೇವತೆಗಳು ಬಂದು ಆಯುಧಗಳನ್ನು ಎಸೆದರು. ತತಶ್ಚಾರಂಗಂ ಸಮಾದಾಯ ಸತ್ಯಾವ್ಯಸನ ವಿಕ್ಲಭ ಮುಕ್ತಾಂಶ್ಚಿಚ್ಛೇದ ಬಾಣೌಘೈ ತಾಂಚರಾನ್ ದೇವ ಸೈನಿಕೈ. ಆಗ ಸತ್ಯಭಾಮೆ ತಾನೇ ಬಿಲ್ಲನ್ನು ತೆಗೆದುಕೊಂಡು ಶಾರ್ಂಗವನ್ನು ಬಾಣಗಳನ್ನು ಎಸೆದಳಂತೆ. ತಥೋ ವೈಶ್ರವಣ ಶ್ರೀಮಾನ್ ಬಹುಭಿರ್ಗುಹ್ಯಕೈರ್ವೃತಃ ವಿಸ್ಫಾರಯನ್ ಸ್ಥಾಳ ಮಾತ್ರಂ ಕಾರ್ಮುಕಂ ಕನಕಾಟವಿ ಸ್ವರ್ಣಪುಂಖಾಂಚರಾನ್ ಮುಂಚನ್ ಸಿಂಹವಚ್ಚನದನ್ಮುನುಃ
ಅಭಿದುದ್ರಾವತಮರೇ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಸತ್ಯಭಾಮೆಯೇ ಯುದ್ಧ ಮಾಡಲಿಕ್ಕೆ ಅಂತ ಹೊರಟರು. ಸತ್ಯಭಾಮೆ ಅಂತ ಹೇಳಿದ್ರೆ ಎರಡರ್ಥ ಇದೆ. ಒಂದು, ಸತ್ಯ ಅಂತಂದರೆ ದೇವರ ಹೆಸರು, ಭಾಮ ಅಂತಂದರೆ ಸ್ತ್ರೀ. ಸತ್ಯಭಾಮ ಅಂತಂದರೆ ದೇವರಿಗೆ ಅತ್ಯಂತ ಪ್ರಿಯಳಾದವಳು ಅಂತ ಅರ್ಥ. ಇನ್ನೊಂದು ಸತ್ಯಭಾಮೆ ಅಂದರೆ ಗಂಡಸರಂತೆ ಸಿಟ್ಟು ಮಾಡಿಕೊಳ್ಳುವವಳು, ಭಾಮ ಅಂತ ಹೇಳಿ. ಆ ಸತ್ಯಭಾಮೆ ಯುದ್ಧಕ್ಕೆ ಅಂತ ತಯಾರಾಗಿ ನಿರಂತರವಾಗಿ ಬಾಣಗಳ ಮಳೆಗೆರೆದಳು. ಕುಬೇರನು ನಡುಗಿ ಹೋದ. ತಂ ಪಂಚಭಿಶ್ಚರೈ ಸತ್ಯಾನಿಶಿತೈರ್ಮರ್ಮಭೇದಿಭಿ ಅರ್ಪಯಾಮಾತ ವೇಗೇನ ವಿಶಾಲೇ ಜಠರೇ ನೃಪ. ಕುಬೇರನ ಹೊಟ್ಟೆಗೆ 5 ಬಾಣಗಳಿಂದ ಚುಚ್ಚಿದಳಂತೆ. ಸೋತಿ ವಿದ್ಧೋರಣೈರ್ಬಾಣೈ ತ್ರಿಭಿಫಲ್ಲೈರ್ಹರಿಪ್ರಿಯಾಂ ಅಯೋಧಯಧನಪತಿ ಸಿಂಹನಾದಂ ವ್ಯನೀನದತ್. ಆಮೇಲೆ ಅವನು ಕಡಿಮೆ ಅವನಲ್ಲ, 3 ಬಾಣಗಳಿಂದ ಸತ್ಯಭಾಮೆಯನ್ನು ಹೊಡೆದ ಅಂತೆ. ತಾನ್ ಪ್ರಾಪ್ತಾನ್ ಅರ್ಧಚಂದ್ರೈ ತ್ರಿವಿಚ್ಛಿಚ್ಛೇದತಾಸರೈ ಭೂಯೋಷ್ಟಭಿಶ್ಚರೈರ್ದೇವೋ ವತ್ಸದಂತೈರ್ಮನೋಜವೈ. ಆ 3 ಬಾಣಗಳನ್ನು ಇವಳು ದಾರಿಯ ಮಧ್ಯದಲ್ಲೇ ಕತ್ತರಿಸಿ 8 ಬಾಣಗಳನ್ನು ಎಸೆದಳು. ವಿವ್ಯಾದ ಗುಶ್ಚಕಪತೆ ಲಲಾಟೆ ಕುರುಪುಂಗವ ಪೀಡಿತಸ್ಥೈರ್ಭೃತಂ ಬಾಣೈ ಪೌಲಸ್ತ್ಯ ಕ್ರೋಧ ಮೂರ್ಛಿತಃ. ಸತ್ಯಭಾಮೆ ಹೊಡೆದ ಒಂದು ಬಾಣ ನೇರವಾಗಿ ಹಣೆಗೆ ತಾಗಿ ಹಣೆ ಸೀಳಾಯಿತೇನೋ ಎಂಬಂತೆ ನೋವಾಯಿತು. ಸಿಟ್ಟು ಮಾಡಿಕೊಂಡು ಆ ಹಣೆಗೆ ನೆಟ್ಟಿದ್ದ ಬಾಣವನ್ನು ಕಿತ್ತೆಸೆದು ಮತ್ತೆ ಬಾಣಗಳನ್ನು ಎಸೆದ. ಚಿಚ್ಛೇದ ನಿಮಿಷಾರ್ಧೇನ ತ್ರಿಧೈಕೈಕಂ ಹರಿಪ್ರಿಯ ಸತ್ಯಭಾಮಾ ತತ ಕ್ರುದ್ಧ ಪೌಲಸ್ತ್ಯಸ್ಯ ಮಹದ್ಧನು. ಆಗ ಸತ್ಯಭಾಮೆಯೂ ಕೂಡ ಆ ಬಾಣಗಳನ್ನು ಕತ್ತರಿಸಿದಳು. ಅರ್ಧಚಂದ್ರೇಣ ಚಿಚ್ಛೇದ ಮುಷ್ಟಿದೇ ಚೇದ್ವಿಧಾ ನೃಪ ತತೋನ್ಯಚ್ಚಾಪಮಾದಾಯ ಸಜ್ಜಂ ಕೃತ್ವಾ ಧನೇಶ್ವರ. ಅವನ ಮುಷ್ಟಿದೇಶ ಅಂತಂದರೆ ಈ ಭಾಗ. ಇದರಿಂದ ಮೇಲ್ಗಡೆ ಬಂದಿರುವ ಬಿಲ್ಲಿನ ಬುಡವನ್ನು ಅವಳು ಆರಾಮವಾಗಿ 2 ಬಾರಿ ಕತ್ತರಿಸಿದಳು. ಮತ್ತೆ ಸಿಟ್ಟು ಮಾಡಿಕೊಂಡ ಅಂತೆ. ಮತ್ತೆ ಅವಳು ಆರಾಮವಾಗಿ ಅದನ್ನು ಕತ್ತರಿಸಿದಳು. ತದದ್ಭುತಮಿವಾಭವತ್ ಪ್ರಾಹ ಪಶ್ಯ ನಿಶ್ಯಾಮಿ ತ್ವಾಮದ್ಯಮಮ ಪೌರುಷಂ ಇತ್ಯುಕ್ತ್ವಾ ತಾಳಮಾತ್ರೇತು ಚಾಪೆ ಗುಹ್ಯಕ ಸತ್ತಮಃ. ಆಮೇಲೆ ಸತ್ಯಭಾಮೆಯನ್ನು ನೋಡಿ, ತಾಳು ನಿನಗೆ ಮಾಡ್ತೇನೆ, ಕೊಂದೇ ಬಿಡ್ತೇನೆ ಅಂತ ಮತ್ತೆ ಬಿಲ್ಲುಗಳನ್ನು ತೆಗೆದುಕೊಂಡ. ಪಶ್ಚತಾಂ ಸರ್ವದೇವಾನಾಂ ಮಾರ್ಷ್ಟುಕಾಮ ಪರಾಭವಂ ತದವೇತ್ಯ ಮನಸ್ತಸ್ಯ ಕ್ಷುರಪ್ರೇಣ ಹರಿಪ್ರಿಯಂ ಚಿಚ್ಛೇದ ಕಾರ್ಮುಕಂ ತಸ್ಯ ಮುಷ್ಟಿದೇಚೆ ಕುರುದ್ವಾ. ಮತ್ತೆ ಕತ್ತರಿಸಿದಳಂತ ಸತ್ಯಭಾಮೆ. ತಥೋ ಮುದ್ಗರಮಾದಾಯ ಘೋರಂ ದಾನವ ಭೀಷಣಂ ಭ್ರಾಮಯಿತ್ವಾ ಚತುಗುಣಂ ದೇವ್ಯೈ ಚಿಕ್ಷೇಪ ವಿತ್ತಪಃ. ಮತ್ತೆ ದೊಡ್ಡ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು 100 ಬಾರಿ ತಿರುಗಿಸಿ ಎಸೆದ ಅಂತೆ. ತಥೋ ನಿವೃತ್ತ ಸಂಗ್ರಾಮೋ ವಿದುದ್ರಾವಧನೇಶ್ವರ ಶಶಂಸ ದೇವೀಂ ಕೃಷ್ಣಶ್ಚ ಸಮಾಶ್ಲಿಷ್ಯಾಭಿಪೂಜಯನ್. ತಥೋ ನಿವೃತ್ತ ಸಂಗ್ರಾಮ. ಆ ರೀತಿ ಅವನ ಸುತ್ತಿಗೆಯನ್ನೇ ಹೊಡೆದ ಮೇಲೆ ಯುದ್ಧ ಬಿಟ್ಟು ಓಡಿದ ಅಂತೆ. ಆಗ ಕೃಷ್ಣ ಸತ್ಯಭಾಮೆಯ ಗೆಲುವಿಗೆ ಅಭಿನಂದಿಸಿ ಅವಳನ್ನು ಅಪ್ಪಿಕೊಂಡ. ತಥೋ ನಿವೃತ್ತ ಪಲಾಯಿತೆ ಧನಪತೌ ಸಂಗ್ರಾಮೇಕಂ ತವೈರಿಣ ವರುಣೋಭ್ಯದ್ರವತ್ ಕೃಷ್ಣಂ ಪಾಶಮುದ್ಯಮ್ಯ ಸಂಯುಗೇ. ಅವನು ಹೋದ ಮೇಲೆ ವರುಣ ಹಗ್ಗವನ್ನು ಗರಗರನೆ ತಿರುಗಿಸ್ತಾ ಬಂದನಂತೆ. ಅವರಿಬ್ಬರಿಗೂ ಯುದ್ಧ ಶುರು ಆಯಿತು. ತಂ ಪಕ್ಷ ಕೋಟ್ಯಾ ಗರುಡ ಸಮುದ್ರತ್ಯ ದಲೇಶ್ವರಂ ಪದ್ಭ್ಯಾಂ ಗೃಹೀತ್ವಾ ಮಕರಂ ಚಿಕ್ಷೇಪ ವರುಣಾಲಯೇ. ಅವರಿಬ್ಬರಿಗೂ ಯುದ್ಧ ಸರಿಯಾಗಿ ಆಗಲೇ ಇಲ್ಲ. ಯಾಕೆ ಅಂದರೆ ಗರುಡ ತನ್ನ ಕೊಕ್ಕಿನಿಂದ ಅವನನ್ನು, ತನ್ನ ಕಾಲಿನಿಂದ ಅವನ ಮಕರವನ್ನು ತಗೊಂಡೋಗಿ ಸಮುದ್ರದಲ್ಲಿ ಹಾಕಿಬಿಟ್ಟ ಅಂತೆ. ಕೃಚ್ಛ್ರಾದ್ ಗೃಹೀತ ಪಾಶಸ್ತು ವರುಣೋಗತ ವಾಹನ ಪದಾತಿರೇವ ಸಂಗ್ರಾಮಾತ್ ವಿದುದ್ರಾವ ಯಥಾಗತಂ. ಮತ್ತೆ ಬಂದ. ಅವಳ ಯುದ್ಧದ ಆರ್ಭಟವನ್ನು ನೋಡಿ ವಾಹನ ಇಲ್ಲದೆ ಓಡಿ ಹೋಗಿಬಿಟ್ಟ ಅಂತೆ. ತಥಾಗತೆ ವಾರಿಪತವು ಸಂಗ್ರಾಮೇ ವಾಯುಪಾವಕವು ಸಮಮೇವಾಭ್ಯವರ್ತೇತಾಂ ಗೋವಿಂದಂ ಕುರು ಸತ್ತಮಾಂ. ಯಾವಾಗ ವರುಣ ಓಡಿ ಹೋದ, ಅಗ್ನಿ ಮತ್ತು ವಾಯುದೇವ ಅವರಿಬ್ಬರೂ ಕೂಡ
ಗಲಾಟೆ ಮಾಡಿದರು. ತತಃ ಪ್ರಹಸ್ಯ ಗೋವಿಂದೋ ಬಾಣೇನೈಕೇನ ಪಾವಕಂ ವಿವ್ಯಾದ ಸಪ್ತಭಿಶ್ಚೈವ ಸಮೀರಣಮರಿಂದಮಃ. ಈ ಬಾರಿ ಕೃಷ್ಣ ಬಿಲ್ಲನ್ನು ತೆಗೆದುಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ಈ ಯುದ್ಧದಲ್ಲಿ ವಿದಿತ್ವಾ ಪುಂಡರೀಕಾಕ್ಷಂ ಸಂಗ್ರಾಮೇ ಪ್ರತ್ಯುಪಸ್ಥಿತಂ ನೆವರ್ತತ ಕುರುಶ್ರೇಷ್ಠ ಪಾಣತ್ರಾಣ ಪರಾಯಣ. ಮೊದಲು ಅಗ್ನಿದೇವ ಓಡಿ ಹೋದ. ಅಗ್ನಿ ಓಡಿ ಹೋದ ಮೇಲೆ ವಾಯುವು ಓಡಿ ಹೋದ ಅಂತೆ. ತಥೋ ಮಹಿಷಮುದ್ಯಂ ಮಾರುಷ್ಯ ದಂಡಮುದ್ಯಮ್ಯ ಭಾಸ್ವರಂ ಕೃಷ್ಣಮಭ್ಯದ್ರವದ್ಯುದ್ಧೇ ಯಮ ಕ್ರೋಧಾರುಣೇಕ್ಷಣ. ಆಮೇಲೆ ಬಂದದ್ದು ಯಮ, ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ಬಂದ ಅಂತೆ. ಗದಯಾ ತಾಡಿತೆ ದಂಡೇ ತ್ರಸ್ತಹಸ್ತಪ್ಪರೇತರಾಟ್ ವಿದುದ್ರಾವ ಪರಾವೃತ್ಯ ಮಹಿಷೇಣ ಕುರುದ್ವಹ. ಗದೆಯಿಂದ ಅವನ ದಂಡವನ್ನು ಬೀಳಿಸಿದ ಕೃಷ್ಣ ಕಡೆಗೆ ಯಮನು ಓಡಿ ಹೋದ. ವೈವಸ್ವತಂ ಗತಂ ಯಾವಾಗ ನಿರುತಿ ಅವನು ಓಡಿದ, ಯಮನು ಇಬ್ಬರು ಕೂಡ ಓಡಿದರು. ಶಂಕರಸ್ತು ಮಹಾತೇಜ ತ್ರಿಶೂಲಿ ವೃಜವಾಹನ ಅನೇಕ ಭೂತ ಸಂಘಾತೈ ಕೃಷ್ಣಮಭ್ಯದ್ರವದ್ರಣೇ. ಆಮೇಲೆ ಸ್ವಯಂ ಸದಾಶಿವ ಭೂತಗಣಗಳಿಂದ ಕೂಡಿಕೊಂಡು ಬಂದ. ಘೋರವಾದ ಕದನ ಆಯಿತು. ತತಶ್ಚಾರ್ಗಂ ಸಮಾದಾಯ ಕೃಷ್ಣ ಪರಪುರಂಜಯ ತ್ರಿಂಶದ್ಭಿರ್ಜುಗಪದ್ಬಾಣೈ ವಿವ್ಯಾಧ ವೃಜವಾಹನಂ. ಒಮ್ಮೆಲೆ 30 ಬಾಣಗಳಿಂದ ಹೊಡೆದ ಅಂತೆ. ಗರುಡ ಪನ್ನಗರಿಪು ಪದ್ಭ್ಯಾಂ ದ್ವಾಭ್ಯಾಂ ಚ ಸಂಜುಗೆ ಪಕ್ಷಾಭ್ಯಾಂ ಚಂಚುಕೋಟ್ಯಾ ಚ ಮರ್ದಯಾಮಾಸ ತಂ ವೃಷಂ. ಗರುಡ ತನ್ನ ಕೊಕ್ಕಿನಿಂದ ಕಾಲಿನ ಉಗುರುಗಳಿಂದ ಆ ನಂದಿಯನ್ನು ಪರಚಿದ ಅಂತೆ. ಭೂಯೋಪಿ ಕೃಷ್ಣೋ ನಾರಾಚೈ ಪಂಚಾಶತ್ ಪ್ರಮಿತೇ ನೃಪ ಯೋಧಯಾಮಾಸ ಶಮರೆ ಶಂಕರಂ ಲೋಕಶಂಕರಂ. ಕೃಷ್ಣ 50 ಬಾಣಗಳಿಂದ ಈಶ್ವರನನ್ನ ಶಂಕರನನ್ನ ಯುದ್ಧ ಮಾಡಿದ, ಕಾದಿದ. ತತತ್ರಿಶೂಲಮಾವಿದ್ಯ ನಿಶಿತಂ ಘೋರದರ್ಜನಂ ಪ್ರಾಹಿಣೋದ್ವಾಸುದೇವಾಯ ಕುಪಿತೋ ಧುರ್ಜಟಿರ್ ನೃಪ. ಸಿಟ್ಟು ಮಾಡಿಕೊಂಡ ಅವನು ಕೂಡ ತ್ರಿಶೂಲದಿಂದ ಹೊಡೆದ. ಗದಾಂ ಕೌಮೋದಕೀಂ ಗುರ್ವೀಂ ಪ್ರಾಹಿಣೋದ್ದೈತ್ಯಮರ್ದನಂ. ಅವನ ಶೂಲಕ್ಕೆ ತ್ರಿಶೂಲಕ್ಕೆ ಗುರಿಯಾಗಿ ಇವನು ಗದೆಯಿಂದ ಹೊಡೆದ. ನಿಪಾತ್ಯಾಬ್ಧೌ ತ್ರಿಶೂಲಂ ತದ್ಗದಾ ಕೌಮೋದಕೀ ಪುನಃ ಆಸಸಾದಕರಂ ವಿಷ್ಣೋ ತ್ರಿಶೂಲಮಪಿ ಶೂಲಿನಃ. ತ್ರಿಶೂಲ ಮಣಿಯಿತು, ಕೌಮೋದಕಿ ಗದೆ ಕೃಷ್ಣನ ಬಳಿಯೇ ಬಂದಿತು. ತತ ಉದ್ಯಮ್ಯ ನಿಶಿತಂ ಖಡ್ಗಂ ಪನ್ನಗಭೂಷಣ ಕೃಷ್ಣಮಭ್ಯದ್ರವತ್ ಸಂಖ್ಯೆ ಪಾರ್ಷ್ಣಿಭ್ಯಾಂ ಚೋದಯನ್ ವೃಚಂ. ಆಮೇಲೆ ಕತ್ತಿಯನ್ನು ಹಿಡಿದುಕೊಂಡು ಬಂದ ಸದಾಶಿವ. ಯಾವಾಗ ಕೃಷ್ಣ ನಿರಂತರವಾಗಿ ಬಾಣಗಳಿಂದ ಕಂಗೆಡಿಸಿದ, ಆಗ ವೈನತೇಯ ಗರುಡನೂ ಕೂಡ 100 ಮಾರು ನಂದಿಯನ್ನು ಹಿಂದೆ ದೂಕಿದ ಅಂತ. ತಥೋ ವಿಸೃಜ್ಯ ಸಂಗ್ರಾಮಂ ತ್ರಿಶೂಲಿ ವೃಷವಾಹನ ಪ್ರಮಥೈ ಸಹಿತ ಪ್ರಾಯಾತ್ ಕುರು ಶ್ರೇಷ್ಠ ಯಥಾಗತಂ. ಆಗ ಎಲ್ಲ ಭೂತಗಣಗಳಿಂದ ಕೂಡಿಕೊಂಡು ಕೃಷ್ಣನನ್ನು ಎದುರಿಸುವುದು ಬೇಡ ಅಂತ ತೀರ್ಮಾನ ಮಾಡಿ ಸದಾಶಿವ ತನ್ನ ಮನೆಗೆ ಮರಳಿದ ಅನ್ನುವಲ್ಲಿಗೆ 66ನೆಯ ಅಧ್ಯಾಯ. ತತಸ್ವಯಂ ದೇವಪತಿಸ್ತುಂಗಮಾರುಷ್ಯವಾರುಣಂ ಕಿರೀಟೀ ಬದ್ಧತೂಣೀರಃ ಪ್ರಗೃಹೀತ ಶರಾತನಃ. ಎಲ್ಲರೂ ಹೋದ ಮೇಲೆ ಇಂದ್ರ ಬಂದ. ಪಾರಿಜಾತ ಕೃತೇ ರಾಜನ್ ಪೌಲೋಮ್ಯಾವಚನಂ ಸ್ಮರನ್. ಪೌಲೋಮಿ ಅಂತಂದರೆ ಶಚಿ. ಶಚಿ ಹೇಳಿದ್ದಳು, ನೀವು ಪಾರಿಜಾತವನ್ನು ತೆಗೆದುಕೊಳ್ಳದೆ ಮನೆಗೆ ಬರಬಾರ್ದು ಅಂತ ಹೇಳಿದ್ಲಂತೆ. ಅದನ್ನು ಮುಂದೆ ಗೊತ್ತಾಗುತ್ತೆ ನಮಗೆ. ಸತ್ಯಭಾಮೆ ಅದನ್ನು ಛೇಡಿಸ್ತಾಳೆ. ಈ ಪೌಲೋಮಿಯ ಮಾತು, ನೀವೇನಾದರೂ ಕೃಷ್ಣನಿಗೆ ಸೋತು ಅಥವಾ ಕೃಷ್ಣನಿಗೆ ಪಾರಿಜಾತವನ್ನು ಕೊಟ್ಟು ಬಂದಿರಾದರೆ ಮನೆಗೆ ಸೇರಿಸಲ್ಲ ಹೇಳಿದಂತೆ. ತಮಾಯಾಂತಮಭಿಪ್ರೇಕ್ಷ್ಯ ಹರಿಪ್ಪರ ಪುರಂಜಯ ಶಂಖಂ ದಧ್ನೌ ಮಹಾನಾದಂ ದಿಶಸ್ಸಮಭಿಪೂರಯನ್. ಹಾಗೆ ಇಂದ್ರ ಬರೋದನ್ನು ನೋಡಿ ಪಾಂಚಜನ್ಯವನ್ನು ಊದಿದ. ದೇವೇಂದ್ರನೂ ಕೂಡ ಹಿರಿದಾದ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಹೂಡಿದ. ಭೂಯೋಪಿ ಬಾಣಾನ್ ದಶ ದೇವರಾಜ
ಸಂಧಾಯ ಚಾಪೆ ಭುಜಗೇಂದ್ರಕಲ್ಪೆ ಆಕರಣಪೂರ್ಣಂ ವಿನಿಕೃಷ್ಯ ಕೃಷ್ಣೇ ಮುಮೋಚ ಚಕ್ರೇತಃ ಸಿಂಹನಾದಂ. ಅವನ ಯುದ್ಧದ ವೈಖರಿ ಆರ್ಭಟವನ್ನು ನೋಡಿ ಕೃಷ್ಣ ಹೇಳಿದನಂತೆ, ಶಕ್ರೋಸಿ ಯುಕ್ತಂ ತೇ ಇತಿ ಚಾಬ್ರವೀತ್. ಇಂದ್ರ, ಕರೆಕ್ಟಾಗಿ ಮಾಡ್ತಾ ಇದೆಯಪ್ಪ ನೀನು ಅಂದ. ಯಾಕೆ ಅಂದರೆ ನರಕಾಸುರನನ್ನು ಬಿಡಿಸಿದ್ದೇ, ನರಕಾಸುರನ ಕಾಟವನ್ನು ತಪ್ಪಿಸಿದ್ದೇ ಕೃಷ್ಣ. ಅದನ್ನೇ ಮರೆತಿದಲ್ಲಯ್ಯ ನೀನು ಅಂತ ನಕ್ಕು, ಸರಿಯಾಗಿ ಮಾಡ್ತಾ ಇದ್ದೀನಿ ನೀನು ಅಂದ. ತಾನಂತರೇ ಕಂಸರಿಪುರ್ಮಹಾತ್ಮ ಚಿತ್ವಾ ತ್ರಿಧೈಕೈನ ಚರೇಣ ಬಾಣಾನ್ ವಿವ್ಯಾಧ ಬಾಣೈರ್ದಶಭಿಸ್ಸುಧೋತೈ ಪುರಂದರಂ ಭಾರತಲೀಲಯೇವಾ. ಅವನ 10 ಬಾಣಗಳನ್ನು ಕತ್ತರಿಸಿ ಆರಾಮವಾಗಿ ಮತ್ತೆ 3 ಬಾಣಗಳಿಂದ ಇಂದ್ರನನ್ನು ಚುಚ್ಚಿದ. ತೇಸರಾ ದೇವರಾಜಸ್ಯ ಗಾತ್ರಂ ನಿರ್ಭಜ್ಯತಾವೃತಿ ಶೋಣಿತಾಕ್ತ ಪ್ರದೃಶ್ಯಂತೆ ಭೂಯೋ ವೇಗೇನ ನಿರ್ಗತಾ. ಆ ಬಾಣಗಳು ಇಂದ್ರನ ಸಾವೃತಿ, ಆವೃತಿ ಅಂತಂದರೆ ಕವಚ, ಅದರ ಒಳಗಡೆ ಇರತಕ್ಕಂತಹ ಚರ್ಮ, ಅದನ್ನೆಲ್ಲ ಸೀಳಿಕೊಂಡು ರಕ್ತವನ್ನು ಹೊರಗಡೆ ಬೀಳಿಸುತ್ತಾ ಬಾಣವೂ ಕೂಡ ಆಚೆ ಬಿತ್ತಂತೆ. ಪುನಶ್ಚ ಶಕ್ರಕ್ಕೋದಂಡೆ ಶರಾನ್ ಸಂಧಾಯ ಷೋಡಚ ಮುಮೋಚ ಕೃಷ್ಯ ಗೋವಿಂದ ತಾಂಶ್ಚ ಕರ್ತ ಶರೈಸ್ತ್ರಿಭಿ. ಮತ್ತೆ 16 ಬಾಣಗಳಿಂದ ಹೊಡೆದ ಇಂದ್ರ. ಭೂಯೋಪಿ ಬಾಣೈಸ್ತ್ರಿಂಶದ್ಭಿ ಸುರರಾಜಾನಮಾಹವೇ. ಕೃಷ್ಣ 30 ಬಾಣಗಳಿಂದ ಹೊಡೆದ. ತತಶ್ಚುಕೋಪ ದೇವೇಂದ್ರ. ದೇವೇಂದ್ರನಿಗೆ ಬಹಳ ಸಿಟ್ಟು ಬಂತು. ಐರಾವತವನ್ನು ಗರುಡನ ಕಡೆಗೆ ನೇರವಾಗಿ ಓಡಿಸಿದ ಅಂತೆ. ಚತುರ್ಭಿರ್ಘಟ್ಟಯಾಮಾಸ ದಂತೈರ್ಬಾಹುಯುಗಾಂತರೇ. ಆ 4 ಕೋರೆ ದಾಡೆಗಳಿರುವ ಆ ಐರಾವತ ವೇಗವಾಗಿ ಬಂದು ಚುಚ್ಚಿತಂತೆ ಗರುಡನನ್ನು. ತತಸ್ತುಂಡೇನ ಗರುಡ ಪಕ್ಷಾಭ್ಯಾಂ ಚ ತಥಾ ನಖೈ ಮರ್ದಯಾಮಾತ ಕೌರವ್ಯ ಗಜಮೈರಾವತಾಹ್ವಯಂ. ಆಮೇಲೆ ಗರುಡ ಐರಾವತವನ್ನು ಹಿಮ್ಮೆಟ್ಟಿಸಿದ. ಶಕ್ರಸ್ತು ವಜ್ರಮುದ್ಯಮ್ಯ ಘೋರಂ ದಾನವ ಭೂಷಣಂ ಪಶ್ಚತಾಂ ಸರ್ವಭೂತಾನಾಂ ಪ್ರಜಹಾರ ವೃಷಾಕಪಿಂ. ನಿರಾಯುಧಸ್ಸುರಪತಿ ಗರುಡಾರ್ಜಿತವಾಹನ ವ್ಯಾವರ್ತತ ರಣಾದ್ರಾಜನ್ ವ್ರೀಳಾವನತ ಕಂಧರ. ಆಮೇಲೆ ಇಂದ್ರನಿಗೆ ಸೋಲಾಯಿತು. ಇಂದ್ರ ಬೆನ್ನು ತಿರುಗಿಸಿ ಓಡ್ಲಿಕ್ಕೆ ಶುರು ಮಾಡಿದ. ತಂ ದೃಷ್ಟ್ವಾ ಭ್ರಷ್ಟ ಸಂಕಲ್ಪಂ ಪಲಾಯನ ಪರಾಯಣಂ ಸತ್ಯಭಾಮಾಸುರಪತಿಂ ಪ್ರಹಸಂತೀದಮಬ್ರವೀತ್. ಈ ರೀತಿ ಸಂಕಲ್ಪವನ್ನು ಕಳೆದುಕೊಂಡು ಓಡಿ ಹೋಗೋದರಲ್ಲಿ ರತನಾಗಿರುವ ಇಂದ್ರನಿಗೆ ಸತ್ಯಭಾಮೆ ಛೇಡಿಸಿದಳಂತೆ. ಸತ್ಯಭಾಮಾ ಉವಾಚ ಯೇ ಹಿ ಚಕ್ರ ನಿವರ್ತಸ್ವ ಮಾಯಾ ಹಿ ಕುಲಿಚಾಯುಧ ಪಲಾಯನಮಯುಕ್ತಂ ಹಿ ಪೌಲೋಮ್ಯಾವಲ್ಲಭಸ್ಯತೆ. ಏ ಇಂದ್ರ, ಓಡಿ ಹೋಗಬೇಡ, ನಿವರ್ತಸ್ವ, ಯುದ್ಧಕ್ಕೆ ಮತ್ತೆ ಬಾ. ಪಲಾಯನಮಯುಕ್ತಂತೆ, ನೀನು ವಾಪಸ್ಸು ಬಂದರೆ ಶಚಿ ನಿನ್ನನ್ನು ಸೇರಿಸೋದಿಲ್ಲ ಒಳಗಡೆ. ಐಶ್ವರ್ಯ ಮತ್ತಾ ಪೌಲೋಮಿ ಭರ್ತೃಪೌರುಚ ಗರ್ವಿತ ಅವವಂಸತಿ ಸದ್ಯಸ್ತ್ವಾಂ ಭಾರ್ಯಾರಣ ಪರಾಜಿತಂ. ಆ ಶಚಿಗೆ, ನಿನ್ನ ಹೆಂಡತಿಗೆ ಬಹಳ ಕೊಬ್ಬು. ಇದನ್ನೇ ಹೇಳೋದು. ಐಶ್ವರ್ಯ ಮತ್ತ ಪೌಲೋಮಿ ಭರ್ತೃಪೌರುಷ ಗರ್ವಿತ. ತನ್ನ ಗಂಡನ ಪೌರುಷದ ಬಗ್ಗೆ ವಿಪರೀತ ಗರ್ವ ಅವಳಿಗೆ. ಅವವಂಸತಿ ಸದ್ಯಸ್ತಾಂ, ಆಮೇಲೆ ನಿನ್ನನ್ನೇ ಅವಳು ಅವಮಾನ ಮಾಡ್ತಾಳೆ, ಹೋಗಬೇಡ, ಯುದ್ಧ ಮಾಡು ಅಂತ ಛೇಡಿಸಿದಾಗ ಇತ್ತಂ ದೇವ್ಯಾಗಿರಂ ಚಕ್ರ ಸೋಪಾಲಂಬ ಮುದೀರಿತಾಂ ನಿಶಮ್ಯಾಭಿಮುಖೋ ಭೂತ್ವ ಪ್ರಾಹದೇವೀಂ ಶುಚಿಸ್ಮಿತಾಂ. ಈ ರೀತಿ ನುಡಿದಾಗ ತಿರುಗಿದ ಅಂತೆ ಇಂದ್ರ. ಭಕ್ತಿಯಿಂದ ಕೈಗಳನ್ನು ಮುಗಿದು ಹೇಳಿದ, ಏನಾಮರಾತುರ ಮಹೋರಗ ಯಕ್ಷ ಸಿದ್ಧ ಗಂಧರ್ವ ಕಿನ್ನರ ಪಿಶಾಚ ನಿಶಾಚರಾದ್ಯಾ ಸೃಷ್ಟಾಸ್ತ್ರಿಲೋಕ ಗುರುಣಾರಣಮೂರ್ಧಿತೇನ ಕೋವಾನಯಾತಿ ಪರಿಭೂತಿಮಲಂ ವಿರುದ್ಧ. ದೇವಿ, ಯಾರು ದೈತ್ಯರು, ದೇವತೆಗಳು, ನಾಗರು, ಯಕ್ಷರು, ಸಿದ್ಧರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ನಿಶಾಚರರು, ಪಿಶಾಚಗಳು ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೋ ಅವನು ಯುದ್ಧದಲ್ಲಿ ಬಂದರೆ ಯಾರು ಓಡು ಹೋಗೋದಿಲ್ಲ. ವತ್ಸೋ ಯಥಾ ತನುಬಲಸ್ತಕೃದೇತ್ಯ ಮಾತರ ಯೂಧತ್ಯಪಾನತಮಯೇ ಕುರುತೆ ವಿರೋಧಂ ತದ್ವದ್ವಯಂಚ ನಿಜಚೈತವಮ ಪ್ರಮೇಯೇ
ನಾಥೇ ವಿರುದ್ಧ ಪಿಶಿತಾಚನಿ ದರ್ಶಯಾಮಹ. ಒಂದು ಮಗು ಇರುತ್ತೆ, ಅದು ತಾಯಿಗೆ ವಿರೋಧಿಸುತ್ತೆ. ಹಾಲು ಕುಡಿಯುವಾಗ ತಾಯಿ ಹೊಟ್ಟೆಗೆ ಒದಿಯುತ್ತೆ. ಊಧಸಿ ಅಪಾನ ಸಮಯೇ ಕುರುತೆ ವಿರೋಧಂ. ಅದು ಏನು ವಿರೋಧವೇ ಅಲ್ಲ ಅದು. ಆ ರೀತಿ ನಾವು ಕೂಡ ಕೃಷ್ಣನಲ್ಲಿ ನಿಜ ಶೈಶವಂ ಪ್ರದರ್ಶಯಾಮಃ, ನಮ್ಮ ಬಾಲಿಷ್ಯವನ್ನು ತೋರಿಸ್ತೇವೆ. ನಾವು ಈಗ ಸಿಟ್ಟು ಮಾಡಿಕೊಂಡದ್ದು ಬಾಲಿಷ್ಯದಿಂದ, ಒಂದು ಚೈಲ್ಡಿಶ್ನೆಸ್ ನಮ್ಮದರಲ್ಲೆಲ್ಲ ಇರುತ್ತೆ. ನಾವು ದೇವರಲ್ಲದೆ ಇನ್ಯಾರಲ್ಲಿ ತೋರಿಸ್ಬೇಕು ಆ ಸಿಟ್ಟನ್ನು, ಆ ಕೋಪವನ್ನು, ಆ ಬಾಲಿಷ್ಯವನ್ನು? ಪುರಂದರದಾಸರು ಹೇಳಿಲ್ವೇ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಬಡತನ ಭಿನ್ನಹ ಮಾಡುವೆ ಅಂತ. ದೇವರಲ್ಲದೆ ನಮ್ಮ ಮುಟ್ಟಾಳತನಗಳನ್ನೆಲ್ಲ ಬೇರೆ ಯಾರಲ್ಲಿ ತೋರಬೇಕು ಅಲ್ವಾ? ಇತಿ ಸತ್ರಾಜಿತ ಪುತ್ರೀಂ ಉಕ್ತ್ವಾ ಭಾರತ ಸತ್ತಮ ಕೃತಾಂಜಲಿ ಪ್ರಣಮ್ಯಾಹ ವಾಸುದೇವಂ ಪುರಂದರ. ಈ ರೀತಿಯಾಗಿ ಸತ್ಯಭಾಮೆಯನ್ನು ಭಕ್ತಿಯಿಂದ ನುಡಿದು ನಮಸ್ಕಾರ ಮಾಡಿ ಕೃಷ್ಣನಿಗೆ ಹೇಳಿದ ಅಂತೆ, ನಮಸ್ತೆ ದೇವದೇವೇ ಚ ಪುಂಡರೀಕಾಕ್ಷ ಮಾಧವ ಕ್ಷಮಸ್ವ ಮತ್ಕೃತಂ ವಿಶ್ವಮಪರಾಧಂ ಜಗತ್ಪತೆ. ದೇವದೇವೇಶ ಪುಂಡರೀಕಾಕ್ಷ, ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸು. ನಮಾಂ ತ್ವದೇಕ ಚರಣಂ ಚರಣಾಗತ ವತ್ಸಲಃ ಭೂರಿ ಬಾಲಿಚ ಮಕ್ಷಾಂತಂ ಪರಿತ್ಯಕ್ತುಂ ತ್ವಮರ್ಹಸಿ. ನಾನು ಅತ್ಯಂತ ಬಾಲಿಶ, ನನ್ನನ್ನು ಬಿಡಬೇಡ. ಐರಾವತಶ್ಚ ಕುಲಿಶಃ ಪಾರಿಜಾತಶ್ಚ ಪಾದಪಃ ದೇವರಾಜ್ಯಂಚ ಭಗವನ್ನಿಯಂಚಾಪ್ಯಮರಾವತಿ ತ್ವದಧೀನಮಹಂ ವಿಶ್ವಂ ಅಹಮಾಜ್ಞಾಕರಸ್ತವ ಅದ್ರಯದ್ರೋಚತೆ ನೇತುಂ ನೀಯತಾಂ ತದ್ಯಥೇಚ್ಛಯ. ಈ ಐರಾವತ, ಈ ವಜ್ರಾಯುಧ, ಈ ಪಾರಿಜಾತ, ಇಡೀ ದೇವರಾಜ್ಯ, ಇಡೀ ಐರಾವತ, ಈ ಇಡೀ ಅಮರಾವತಿ ಎಲ್ಲವೂ ನಿನ್ನ ವಶ. ಅಹಂ ಆಜ್ಞಾಕರಸ್ತವ, ನಾನು ನಿನ್ನ ಅಣತಿಯನ್ನು ಪಾಲನೆ ಮಾಡುವವ, ನೀನು ಯಾವುದನ್ನು ಬೇಕಾದರೂ ತಗೊಂಡು ಹೋಗಬಹುದು. ಕಿಂತು ವಕ್ಷ್ಯಾಮಿ ಗೋವಿಂದ ಮೂಲಂ ತ್ವಯಿ ವಿರುದ್ಧತಃ ರಮಸೆ ಮಾನುಚೇ ಲೋಕೆ ಭಗವನಸ್ತ್ವಮನನ್ಯಧೀ. ನಿನ್ನಲ್ಲಿ ಈ ವಿರೋಧವೇ ಇಲ್ಲ. ತತ್ರ ನೀತೆ ಪಾರಿಜಾತೆ ಭವತಾ ಕಲ್ಪಪಾದಪೆ ತೇನ ಸಂಜಾಯತೆ ಸ್ವರ್ಗಾನ್ ನಿರ್ವಿಚೇಚಾವಸುಂಧರ. ನನಗೊಂದು ಸಣ್ಣ ಆತಂಕ ಇದೆ. ನೀನೇನಾದರೂ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋದರೆ ಸ್ವರ್ಗಕ್ಕೂ ಆ ಲೋಕಕ್ಕೂ ಏನು ವ್ಯತ್ಯಾಸ? ಯಾವ ವ್ಯತ್ಯಾಸವೂ ಇಲ್ಲದಾಗತ್ತೆ. ತೇನಾಹಂ ಯದುಷಾರ್ದೂಲ ವಿರೋಧಂ ಕೃತವಾನಸ್ತ್ವಯಿ ತತ್ಕ್ಷಂತವ್ಯಂ ತ್ವಯಾ ದೇವ ಕಾರ್ಯಕಾರ್ಯಂ ವಿಜಾನತ. ಅದರಿಂದಾಗಿ ನಾನು ವಿರೋಧ ಮಾಡಿದ್ದಷ್ಟೇ ವಿನಃ ಬೇರೆ ಅಲ್ಲ. ಇತ್ಯುಕ್ತೋ ದೇವರಾಜೇನ ದೇವದೇವೋ ಜನಾರ್ದನಃ ಪುರಂದರಂ ಕುರುಶ್ರೇಷ್ಠ ಪ್ರಾಹ ಪ್ರಹಸಿತಾನನಃ. ಆಗ ಕೃಷ್ಣ ಮುಗುಳುನಕ್ಕು ಹೇಳಿದ ಅಂತೆ, ಅಪರಾಧಸ್ತ್ವಯಾ ಶಕ್ರನ ಕಶ್ಚಿದಪಿ ಚೇಷ್ಟಿತಃ ಯತ್ಕೃತಂ ತತ್ ಮಮೈವಾಗಃ ತ್ವಭೇದಾದಾವಯೋಃ ಪರಂ. ಅದಕ್ಕೆ ಹೇಳಿದ, ಇಂದ್ರ, ನೀನೇನು ತಪ್ಪು ಮಾಡಿಲ್ಲ, ನನ್ನ ಪ್ರಚೋದನೆ ಹಾಗಾಯಿತು, ನೀನು ಆ ರೀತಿ ಮಾಡಿದೆ ಅಷ್ಟೇ. ಅಭೇದಾದಾವಯೋಃ ಪರಂ, ನಮ್ಮಿಬ್ಬರ ಅಭಿಪ್ರಾಯ ಒಂದೇ. ಯತ್ವಯಾದ್ಯ ಸಹಸ್ರಾಕ್ಷ ಚೇಷ್ಟಿತಂ ಸಾಧ್ವತಾದುವ ಮಯೈವ ತತ್ಕೃತಂ ಸರ್ವಂ ನಾತ್ರ ಕಾರ್ಯ ವಿಚಾರಣ. ಈ ರೀತಿ ನೀನು ನಿವೇದನೆ ಮಾಡಿದೆಯಲ್ಲ, ಇದನ್ನು ನಾನು ನನ್ನದು ಅಂತ ಸ್ವೀಕರಿಸ್ತೇನೆ. ಪಾರಿಜಾತಸ್ತರುಶ್ರೇಷ್ಠ ಮಯ್ಯಾರೂಢೇ ಪುನರ್ದಿವಂ ಮನ್ನಿರ್ದೇಶಾತ್ ಸಹಸ್ರಾಕ್ಷ ಸ್ವಯಮೇಷ್ಯತಿ ನಂದನಂ. ಏನು ಚಿಂತೆ ಮಾಡಬೇಡ, ನಾನು ಈ ಲೋಕವನ್ನು ಬಿಟ್ಟು ನನ್ನ ಲೋಕವನ್ನು ಕುರಿತು ತೆರಳುವಾಗ ಭೂಮಿಯಲ್ಲಿ ನಾನು ಕಣ್ಮರೆಯಾದಾಗ ಪಾರಿಜಾತ ನಿನ್ನಲ್ಲಿ ಬರುತ್ತೆ, ಏನು ಚಿಂತೆ ಮಾಡಬೇಡ ಅಂತ ಕೃಷ್ಣ ಹೇಳ್ದ. ಈ ರೀತಿ ಹೇಳಿದಾಗ ಇಂದ್ರ ಏನು ಮಾಡಿದ ಅನ್ನೋದನ್ನು ನೋಡೋಣ. ನಾರಾಯಣ ಪಂಡಿತಾಚಾರ್ಯರು ಪಾರಿಜಾತಾಪಹರಣ ಅಂತ ಹೇಳಿ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಪಾರಿಜಾತಹರಣ ಅಂತ ಯಮಕ ಪ್ರಭೂತವಾದ ಕಾವ್ಯ. ಅದನ್ನು ಈ ವಿಚಾರದಲ್ಲಿ ಚಿಂತನೆ ಮಾಡೋಣ. ಬಹಳ ಸೊಗಸಾಗಿದೆ ಅದು. ಅದನ್ನು ಕಾವ್ಯದ ಹಿನ್ನೆಲೆಯಲ್ಲೇ ಒಮ್ಮೆ ಚಿಂತನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.